ओम शांति, ओम शांति, ओम शांति, ओम। आपकी आते ही हम तो खो जाते ख्वाबों में। आपकी आते ही हम तो खो जाते ख्वाबों में। आपकी आते ही हम तो खो जाते ख्वाबों में। आपके पास आते ही हम समा जाते बाहों में। आपकी आते ही हम तो खो जाते ख्वाबों में। आपकी आपकी याद। बड़ी मन भावनी मुरली प्रेम से प्राणों को सींचे। रसीली तान की ये डोर आपकी ओर ही खींचे। आपकी ओर ही खींचे। रूहानी स्नेह का जादू आपकी मीठी बातों में। रूहानी स्नेह का जादू आपकी मीठी बातों में। आपके पास आते ही हम समा जाते बाहों में। आपकी आते ही हम तो खो जाते ख्वाबों में। आपकी 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 अलौकिक पालना देकर झुलाए संग जो झूले। अतीन्द्रिय सुख भरे वो दिन भुलाए हमको ना भूले। भुलाए हमको ना भूले। महकते फूल हैं अब भी यादों की इन किताबों में। महकते फूल हैं अब भी यादों की इन किताबों में। आपके पास आते ही हम समा जाते बाहों में। आपकी आते ही हम तो खो जाते ख्वाबों में। आपकी आपकी आपकी
याद आपकी याद आप ಓಂ ಶಾಂತಿ. ಇವತ್ತಿನ ದಿನಾಂಕ 27/3/2022. ರಿವೈಸ್ ಆಗ್ತಾ ಇದೆ ಮುರಳಿ. 7/3/1990 ಮುರಳಿ. 7/3/1990 मुरली. रूलिंग तथा कंट्रोलिंग पावर से स्वराज्य की प्राप्ति. रूलिंग पावर ಮತ್ತು ಕಂಟ್ರೋಲಿಂಗ್ ಪವರ್ನಿಂದ ಸ್ವರಾಜ್ಯದ ಪ್ರಾಪ್ತಿ. आज बच्चों की स्नेही बाप दादा हर एक बच्चे को विशेष 2 बातों में चेक कर रहे थे. ಇವತ್ತು ಮಕ್ಕಳ ಸ್ನೇಹಿ ಬಾಪ್ ದಾದಾ ಮಕ್ಕಳ 2 ಮಾತನ್ನು ಚೆಕ್ ಮಾಡಿಸ್ತಾ ಇದ್ದಾರೆ. 2 ಮಾತನ್ನು ಚೆಕ್ ಮಾಡ್ತಿದ್ದಾರೆ. स्नेह का प्रत्यक्ष स्वरूप बच्चों को संपन्न और संपूर्ण बनाना. ಈ ನಮಗಂತೂ ಬಾಬನ ಮೇಲೆ ತುಂಬ ಸ್ನೇಹ, ಅದಕ್ಕೆ ಸಂಪನ್ನ ಆಗಬೇಕು, ಸಂಪೂರ್ಣ ಆಗಬೇಕು ಅಲ್ವಾ. ಬಾಬನಿಗೂ ಸಹಿತ ಸ್ನೇಹದ ಕಾರಣದಿಂದ ಮಕ್ಕಳನ್ನು ಸಂಪನ್ನ ಮಾಡಬೇಕು, ಸಂಪೂರ್ಣ ಮಾಡಿಸಬೇಕು. ಇದು ಸ್ನೇಹದ ಪ್ರತ್ಯಕ್ಷ ಸ್ವರೂಪ. 2 ಮಾತು ಯಾವುದು ಬಾಬಾ ಚೆಕ್ ಮಾಡ್ತಿದ್ದಾರೆ? हरेक में रूलिंग पावर और कंट्रोलिंग पावर कहाँ तक आई है. ಆಳುವ ಶಕ್ತಿ ಮತ್ತು ನಿಯಂತ್ರಣ ಶಕ್ತಿ ಎಲ್ಲಿ ತನಕ ಬಂದಿದೆ? आज यह देख रहे थे जैसे शरीर की स्थूल कर्मेंद्रियां आत्मा के कंट्रोल से चलते हैं. ಹೀಗೆ ನಮ್ಮ ಪಂಚ ಇಂದ್ರಿಯಗಳು ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಅಲ್ವಾ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ, ಇದು 5 ಏನಿದೆ ಪಂಚ ಇಂದ್ರಿಯಗಳು. ಪಂಚ ಇಂದ್ರಿಯಗಳನ್ನು ಕಂಟ್ರೋಲ್ ಇಟ್ಕೊಂಡಿರೋನು ಯಾರು? सोल. सोल ದಿ ಬಾಡಿ ಆಪರೇಟರ್. ಹೇಗೆ ಅಂತಂದರೆ जब चाहे जैसे चाहे जहाँ चाहे वैसे चला सकते हैं और चलाते रहते हैं. ಅಂದರೆ ಹೇಗೆ ಬೇಕು ಹಾಗೆ, ಯಾವಾಗ ಬೇಕು ಆವಾಗ, ಎಲ್ಲಿ ಬೇಕಲ್ಲಿ ಇಂದ್ರಿಯಗಳನ್ನು ನಡೆಸುವಂಥ ಶಕ್ತಿ, ನಡೆಸುವಂತೆ ಮಾಡೋದು ಆತ್ಮ ಅಲ್ವಾ. ಕಂಟ್ರೋಲಿಂಗ್ ಪವರ್ ಬಿ ಹೇ. ಈಗ ಆತ್ಮ ಕಣ್ಣಿಗೆ ಆದೇಶ ಕೊಡ್ತದೆ, ಕಣ್ಣ ಮುಚ್ಚು ಅಂದ ಕೂಡಲೇ ಕಣ್ಣು ಮುಚ್ಚಿಬಿಡ್ತದೆ. ಈಗ ಮೌನ ಮಾಡು, ಮಾತಾಡಬೇಡ ಅಂತಂದರೆ ಬಾಯಿ 1 ಸೆಕೆಂಡ್ಗೆ ಏನಾಗ್ತದೆ? ಸ್ಟಾಪ್ ಆಗ್ತದೆ. ಕೈ ಮೇಲೆತ್ತಿ ಅಂದರೆ ಸಾಕು. ಆತ್ಮ ಆದೇಶ ಕೊಟ್ಟ ಕೂಡಲೇ ಕೈ ಏನು ಮಾಡ್ತದೆ? ಮೇಲೆ ಕೆತ್ತೀವಿ. ಅಂದರೆ ಈ ಪಂಚ ಇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಪವರ್ ಯಾರ ಹತ್ರ ಇದೆ? ಆತ್ಮನ ಹತ್ರ. ಜೈಸೆ ಹಾತ್ ಪಾವ್ ಸ್ಥೂಲ ಶಕ್ತಿಯ ಹೇ, ಐಸೆ ಈಗ ಕೈ ಕಾಲು ಇದು ಸ್ಥೂಲವಾದ ಇಂದ್ರಿಯಗಳು, ಸ್ಥೂಲವಾದ ಶಕ್ತಿಗಳು. ಅದೇ ರೀತಿ ಮನಸ್ಸು, ಬುದ್ಧಿ, ಸಂಸ್ಕಾರ ಇದು ಆತ್ಮದ ಸೂಕ್ಷ್ಮ ಶಕ್ತಿಗಳು. ಮನಸ್ಸು ಕಾಣಂಗಿಲ್ಲ, ಬುದ್ಧಿನೂ ಕಾಣಂಗಿಲ್ಲ, ಸಂಸ್ಕಾರನೂ ಕಾಣಂಗಿಲ್ಲ. ಕೈ ಕಾಲು ಪಂಚ ಇಂದ್ರಿಯಗಳು ಬೇಕಾದರೆ ಕಾಣ್ತವೆ. ಇದು ಸ್ಥೂಲ ಇಂದ್ರಿಯಗಳು, ಸೂಕ್ಷ್ಮ ಶಕ್ತಿಗಳು. ಮೈಂಡ್, ಇಂಟೆಲೆಕ್ಟ್ ಆ್ಯಂಡ್ ರಿಸೋರ್ಸ್, ಇದು 3 सूक्ष्म शक्तिகள். सूक्ष्म शक्तियों के ऊपर कंट्रोल करने की पावर
ಯಾವುದಾದ್ರು ಸೂಕ್ಷ್ಮ ಶಕ್ತಿಗಳು? ಮನ್, बुद्धि, संस्कारों को जब चाहे, जहाँ चाहे, जैसे चाहे, जितना समय चाहे ऐसे कंट्रोलिंग पावर, रूलिंग पावर आई है. ಬಾಬಾ ಹೇಳ್ತಾರೆ ಮನಸ್ಸು, ಬುದ್ಧಿ, ಸಂಸ್ಕಾರ ಯಾವ ಬೇಕಾವಾಗ, ಎಲ್ಲಿ ಬೇಕಲ್ಲಿ, ಹೇಗೆ ಬೇಕು ಹಾಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತದ? ರೂಲ್ ಮಾಡಲಿಕ್ಕಾಗ್ತದ? ಕೇಳ್ತಿದ್ದಾರೆ ಬಾಬಾ. ಆ ಶಕ್ತಿ ಬಂದಿದೆಯಾ? ಯಾಕೆಂದರೆ इस ब्राह्मण जीवन में मास्टर ಆಲ್ಮೈಟಿ ಅಥಾರಿಟಿ बनते हो. ಈ ಬ್ರಾಹ್ಮಣ ಜೀವನದಲ್ಲಿ ನಾವು ಮಾಸ್ಟರ್ ಸರ್ವಶಕ್ತಿವಾನ್, ಸರ್ವಶಕ್ತಿವಾನ, ಬರೀ ಶಕ್ತಿವಾನಲ್ಲ, ನಾವು ಸರ್ವಶಕ್ತಿವಾನ್ ಈ ಬ್ರಾಹ್ಮಣ ಜೀವನದಲ್ಲಿ ಆಗ್ತೀವಿ. इस समय की प्राप्ति सारा कल्प राज्य रूप और पुजारी के रूप में चलती रहती है. ಬಾಬಾ ತಿಳಿಸ್ತಾರೆ ಈ ಸಮಯದ ಪ್ರಾಪ್ತಿ ಯಾವುದು? ಮನಸ್ಸು, ಬುದ್ಧಿ, ಸಂಸ್ಕಾರವನ್ನು ಹೇಗೆ ಬೇಕಾಗೆ, ಯಾವ ಬೇಕಾವಾಗ, ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು, ಕಂಟ್ರೋಲ್ ಮಾಡೋದು ಮತ್ತು ರೂಲ್ ಮಾಡೋದು. ಯಾಕೆಂದರೆ ನಾವು ಮಾಸ್ಟರ್ ಸರ್ವಶಕ್ತಿವಾನ್. ಈ ಸಮಯದಲ್ಲಿ ಪ್ರಾಪ್ತಿಯಾಗಿದೆ ನಮಗೆ. ಇದು ಇಡೀ ಕಲ್ಪದಲ್ಲಿ ರಾಜ್ಯ ರೂಪದಲ್ಲಿ ಮತ್ತು ಪೂಜಾರಿ ರೂಪದಲ್ಲಿ ನಡೀತದೆ. ಸತ್ಯ ತ್ರೇತಾಯುಗ ರಾಜ್ಯವನ್ನು ಸಂಪಾಲನೆ ಮಾಡುವಾಗ, ದ್ವಾಪರ ಕಲಿಯುಗದಲ್ಲಿ ಪೂಜಾರಿ ರೂಪದಲ್ಲಿದ್ದಾಗ, जितना ही आधा कल्प विश्व की राज्य सत्ता प्राप्त करते हो, सत्य त्रेतायुग राज्य सत्ತೆಯನ್ನು ಪ್ರಾಪ್ತಿ ಮಾಡ್ಕೋತೀವಿ. उस अनुसार जितना शक्तिशाली राज्य पद ಅಂದರೆ ಸತ್ಯ ತ್ರೇತಾಯುಗ ರಾಜ್ಯ ಸತ್ತೆಯನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಮತ್ತು ಶಕ್ತಿಶಾಲಿ ರಾಜ್ಯ ಪದವಿ ನಮ್ಮ ಹತ್ರ ಇರ್ತದೆ. ಪೂಜ್ಯ ಪದವಿನೂ ಸತ್ಯ ತ್ರೇತಾಯುಗದಲ್ಲೇ, ರಾಜ್ಯ ಪದವಿ ಮತ್ತು ಪೂಜ್ಯ ಪದವಿ. ಭಕ್ತಿ ಮಾರ್ಗದಲ್ಲಿ ಬಂದಾಗ ಶ್ರೇಷ್ಠ ಪೂಜಾರಿ ಬಂತೆ ಹೋ. ಸತ್ಯ ತ್ರೇತಾಯುಗದಲ್ಲಿ ಶಕ್ತಿಶಾಲಿ ರಾಜ್ಯ ಪದವಿ, ಪೂಜ್ಯ ಪದವಿ. ದ್ವಾಪರ ಕಲಿಯುಗದಲ್ಲಿ श्रेष्ठ पुजारी. भक्ति में भी श्रेष्ठ आत्मा की मन बुद्धि संस्कारों के ऊपर कंट्रोलिंग पावर रहती है. ಭಕ್ತಿ ಮಾರ್ಗದಲ್ಲಿ ನೋಡಿ ಅಲ್ವಾ, ಭಕ್ತಿ ಮಾರ್ಗದಲ್ಲಿ ಸಹಿತ ಶ್ರೇಷ್ಠ ಆತ್ಮಗಳು ಏನಿದ್ದಾರೆ ಭಕ್ತಿ ಮಾರ್ಗದಲ್ಲಿ, ಅವರ ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ಅವರ ಹತ್ರನೂ ಕಂಟ್ರೋಲಿಂಗ್ ಪವರ್ ಇದೆ. ಸತ್ಯ ತ್ರೇತಾಯುಗದಲ್ಲಿ ರಾಜ್ಯ ಸತ್ಯ, ರಾಜ ಪದವಿ ಮತ್ತು ಪೂಜ್ಯ ಪದವಿ ಇದ್ದಾಗ ನ್ಯಾಚುರಲ್. ದ್ವಾಪರದ ನಂತರ ಭಕ್ತಿಯಲ್ಲಿ ಬಂದಾಗಲೂ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರದಲ್ಲಿ ಭಕ್ತರಲ್ಲಿ ಕೆಲವರು ಶ್ರೇಷ್ಠ ಭಕ್ತರೇ ಇರ್ತಾರೆ, ಅವ್ರ ಹತ್ರ ಕಂಟ್ರೋಲಿಂಗ್ ಪವರ್ ಇರ್ತದೆ. भक्ति में भी नंबरवार शक्तिशाली भक्त बनते हैं. जिस इष्ट की भक्ति करने चाहिए उतना समय चाहिए, जिस विधि से करने चाहिए ऐसी भक्ति का फल, भक्ति की विधि प्रमाण संतुष्टता, एकाग्रता, शक्ति, खुशी प्राप्त करते हैं अल्वा. भक्ति मार्गदल्लियೂ ಸಹಿತ ಭಕ್ತರು ಎಷ್ಟು ಸಮಯ ಬೇಕು ಅಷ್ಟು ಸಮಯ ಭಕ್ತಿ ಮಾಡ್ತಾರೆ. ಯಾವ ವಿಧಿ ಬೇಕು ಆ ವಿಧಿಯಲ್ಲಿ ಮಾಡ್ತಾರೆ. ಹೇಗೆ ಮಾಡಬೇಕೋ ಹಾಗೇ ಮಾಡ್ತಾರೆ. ಹೇಗೆ ನಾವು ಸಂಗಮ ಯುಗದಲ್ಲಿ
ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಯಾವ ಬೇಕಾವಾಗ ಹೇಗೆ ಬೇಕಂಗೆ ಎಲ್ಲಿ ಬೇಕಲ್ಲಿ ಹೇಗೆ ಕಂಟ್ರೋಲಿಂಗ್ ಪವರ್ ಇದೆ. ಭಕ್ತಿ ಮಾರ್ಗದಲ್ಲಿ ಸಹಿತ ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ಅವರ ಹತ್ರ ಕಂಟ್ರೋಲಿಂಗ್ ಪವರ್ ಇದೆ. ಶ್ರೇಷ್ಠ ಭಕ್ತರ ಹತ್ರ ಆ ಭಕ್ತಿಯ ಪ್ರಮಾಣವಾಗಿ ಅವರಿಗೆ ಸಂತುಷ್ಟತೆ ಅನುಭವ ಮಾಡ್ತಾರೆ, ಏಕಾಗ್ರತೆ ಅನುಭವ ಮಾಡ್ತಾರೆ, ಶಕ್ತಿ ಪ್ರಾಪ್ತಿಯಾದದ್ದು ಅನುಭವ ಮಾಡ್ತಾರೆ, ಖುಷಿಯನ್ನು ಅನುಭವ ಮಾಡ್ತಾರೆ. ಆದರೆ ರಾಜ್ಯ ಪದವಿ ಮತ್ತು ಭಕ್ತಿ ಸಮಯದಲ್ಲಿ ಪ್ರಾಪ್ತಿಯಾದ ಶಕ್ತಿ ಇದು ಎರಡಕ್ಕೂ ಆಧಾರ ಬ್ರಾಹ್ಮಣ ಜನ್ಮ. ಸತ್ಯ ತ್ರೇತಾಯುಗದ ರಾಜ್ಯ ಪದವಿ, ದ್ವಾಪರ ಕಲಿಯುಗದಲ್ಲಿ ಭಕ್ತಿಯಿಂದ ಏನು ಶಕ್ತಿ ಪಡ್ಕೊಂಡಿರ್ತೀವೋ ಇದು ಎರಡಕ್ಕೂ ಆಧಾರ ಬ್ರಾಹ್ಮಣ ಜನ್ಮ. ಈ ಸಂಗಮ ಯುಗದ ಛೋಟಾ ಸಾ ಜನ್ಮ, ಇದು ಸಣ್ಣ ಜನ್ಮ. ಇಡೀ ಕಲ್ಪದಲ್ಲಿ ಎಲ್ಲ ಜನ್ಮಕ್ಕೂ ಆಧಾರ. ರಾಜ್ಯ ಪದವಿ, ಪೂಜ್ಯ ಪದವಿ, ದ್ವಾಪರದ ನಂತರ ಭಕ್ತಿ ಮಾರ್ಗ, ಎರಡೂ ಕಡೆಯೂ ಸಹಿತ ಎಲ್ಲ ಜನ್ಮಕ್ಕೂ ಆಧಾರ ಯಾವುದಂತಾರೆ ಬಾಬಾ? ಸಂಗಮ ಯುಗದ ಬ್ರಾಹ್ಮಣ ಜನ್ಮ. ಜೈಸೆ ರಾಜ್ಯ ಕರ್ನೆ ಮೇ ವಿಶೇಷ ಬಂತೆ ಹೋ, ರಾಜ್ಯಭಾರ ಮಾಡೋದರಲ್ಲಿ ಹೇಗೆ ವಿಶೇಷ ಆಗ್ತೀವೋ ಅದೇ ರೀತಿ ಭಕ್ತಿ ಬಿ ವಿಶೇಷ ಬಂತೆ. ಸಾಧಾರಣನೇ ನಾವು ಭಕ್ತಿ ಮಾರ್ಗ ಮಾಡೋದ್ರಲ್ಲಿಯೂ ಹೆಂಗಿರ್ತೀವಿ? ವಿಶೇಷನೇ ಇರ್ತೀವಿ. ಭಕ್ತ ಮಾಲಾ ವಾಲೆ ಭಗತ್ ಅಲಗ್ ಹೈ. ಭಕ್ತರ ಮಾಲೆಯಲ್ಲಿ ಬರುವ ಭಕ್ತರೇ ಬೇರೆ. आपे ही पूज्य, आपे ही पुजारी आत्माओं की ಭಕ್ತಿ ಕಿ ಭಾಷೆ, ಭಕ್ತಿ ಬಿ ವಿಶೇಷ ಹೈ. ಬಾಬಾ ಹೇಳ್ತಾರೆ ಭಕ್ತಿ ಮಾಲೆ ಏನಿದೆ, ಭಕ್ತರದ್ದು ಒಂದು ತರಹದ ಭಕ್ತಿದ್ದು ಮಾಲೆ ಇರ್ತದೆ, ಓಕೆ. ಆದರೆ ನಾವೇ ಪೂಜ್ಯರಾಗಿ, ನಾವೇ ಪೂಜಾರಿ ಆತ್ಮಗಳು ಏನು ಭಕ್ತಿ ಮಾರ್ಗದಲ್ಲಿ ಬರ್ತೀವೋ ನಮ್ಮದು ಮಾಲೆ ಅದು ವಿಶೇಷ ಇರ್ತದೆ. तो आज बाप दादा बच्चों की इस मूल आधार जन्म को देख रहे थे. ಭಕ್ತಿ ಮಾರ್ಗಕ್ಕೂ ಸಂಗಮ ಯುಗದ ಬ್ರಾಹ್ಮಣ ಜನ್ಮನೇ ಆಧಾರ, ಸತ್ಯ ತ್ರೇತಾಯುಗದ ಪೂಜ್ಯ ಪದವಿಗೂ ಸಂಗಮ ಯುಗದ ಬ್ರಾಹ್ಮಣ ಜನ್ಮನೇ ಆಧಾರ. ನೋಡ್ತಾ ಇದ್ದಾರೆ ಬಾಬಾ ಆದಿ ಸೆ ಅಬ್ ತಕ್ ಬ್ರಾಹ್ಮಣ ಜೀವನ್ ಮೇ. ಹಾಗಾದರೆ ಬಾಬಾ ಏನು ನೋಡ್ತಿದ್ದಾರೆ? ಆದಿಯಿಂದ ಇವತ್ತಿನ ತನಕ ಬ್ರಾಹ್ಮಣ ಜೀವನದಲ್ಲಿ ರೂಲಿಂಗ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರ್ ಸದಾ ಇದೆನಾ? ಎಷ್ಟು ಪರ್ಸೆಂಟೇಜ್ ಇದೆ? ಸಂಗಮ ಯುಗದ ಆದಿಯಿಂದ ಇವತ್ತಿನ ತನಕ ಈ ಜನ್ಮದಲ್ಲಿ, ಈ ಜೀವನದಲ್ಲಿ ರೂಲಿಂಗ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರ್ ಸದಾ ಇದೆನಾ ಅಥವಾ ಎಷ್ಟು ಪರ್ಸೆಂಟೇಜ್ ಇದೆ? इसमें भी पहले अपने ही सूक्ष्म शक्तियों के रिजल्ट को चेक करो. रिजल्ट में क्या दिखाई देता? इन विशेष 3 शक्तियाँ ಯಾವುದದು? मनस्सु बुद्धि संस्कार पर कंट्रोल हो तो इसको ಸ್ವರಾಜ್ಯ ಅಧಿಕಾರಿ ಕಹಾ ಜಾತಾ. ಯಾರಿಗೆ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರದಲ್ಲಿ ಕಂಟ್ರೋಲಿಂಗ್ ಪವರ್ ಇದೆಯೋ, ರೂಲಿಂಗ್ ಪವರ್ ಇದೆಯೋ ಅಂಥವರೇ ಸ್ವರಾಜ್ಯ ಅಧಿಕಾರಿಗಳು. ಯಾಕೆಂದರೆ ರಾಜನ ಹತ್ರ ಕಂಟ್ರೋಲಿಂಗ್ ಪವರು ಬೇಕು, ರೂಲ್ ಪವರ್ ಬೇಕು, ಆಳುವ ಶಕ್ತಿನೂ ಬೇಕು. ಉದಾಹರಣೆಗೆ ಸೂರ್ದಾಸ ಕಣ್ಣು ಕೆಟ್ಟದ್ದು ನೋಡ್ತದೆ ಅಂತ ಹೇಳ್ಕೊಂಡು ಏನು ಮಾಡ್ಬಿಟ್ಟ? ಕಣ್ಣನ್ನೇ ಕಿತ್ಕೊಂಡ್ಬಿಟ್ರೆ ಅದು ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಅಲ್ಲ. ಕಣ್ಣು ಇರಬೇಕ,
ಆದರೆ ಕೆಟ್ಟದನ್ನು ಅದು ನೋಡಬಾರ್ದು, ದೇಹವನ್ನು ನೋಡಬಾರ್ದು, ಅನ್ಯರ ಅವಗುಣವನ್ನು ನೋಡಬಾರ್ದು. ಏನು ನೋಡಬಾರ್ದು? ಇದೆಲ್ಲ ನೋಡದಂತೆ ಇರುವುದು ಕಂಟ್ರೋಲಿಂಗ್ ಪವರ್. ರೂಲಿಂಗ್ ಪವರ್, ಎಲೆ ಕಣ್ಣೆ, ಯಾರು ನಿನ್ನ ಎದುರು ಬಂದರೂ ಸಹಿತ ಆತ್ಮವನ್ನು ನೋಡು. ಏನು ಕೊಡ್ಬೇಕು ಅದಕ್ಕೆ? ಕಣ್ಣಿಗೆ ಟ್ರೈನಿಂಗ್ ಕೊಡಬೇಕು ನಾವು. ಆತ್ಮವನ್ನೇ ನೋಡು, ದೇಹವನ್ನು ನೋಡಬಾರ್ದು ಅನ್ನೋದು ಕಂಟ್ರೋಲಿಂಗ್ ಪವರ್. ಆತ್ಮವನ್ನೇ ನೋಡು ಅನ್ನೋದು ರೂಲಿಂಗ್ ಪವರ್. ರಾಜನ ಹತ್ರ ಇದು ಎರಡೂ ಗುಣ ಇದ್ದರೆ ಅವನೇ ಸ್ವರಾಜ್ಯ ಅಧಿಕಾರಿ. ಯಾಕೆಂದರೆ ಈ ಸೂಕ್ಷ್ಮ ಶಕ್ತಿಗಳು ಸ್ಥೂಲ ಕರ್ಮೇಂದ್ರಿಯಗಳನ್ನು ಸಂಯಮ ಮತ್ತು ನಿಯಮದಲ್ಲಿ ನಡೆಸುವಂತೆ ಮಾಡೋದು ಯಾವುದು? ಮನಸ್ಸು ಬುದ್ಧಿ ಸಂಸ್ಕಾರನೇ. ಮನಸ್ಸು ಬುದ್ಧಿ ಸಂಸ್ಕಾರ ಸೂಕ್ಷ್ಮ ಶಕ್ತಿ ಕಾಣಂಗಿಲ್ಲ. ಕಾಣದಿರುವಂತಹ ಮನಸ್ಸು ಬುದ್ಧಿ ಸಂಸ್ಕಾರ ಸ್ಥೂಲ ಇಂದ್ರಿಯಗಳನ್ನು ಒಂದು ಶಿಸ್ತುಬದ್ಧವಾಗಿ ನಿಯಮಬದ್ಧವಾಗಿ ನಡೆಸುವಂತೆ ಮಾಡೋದು ಯಾವುದು? ಸೂಕ್ಷ್ಮ ಶಕ್ತಿಗಳು. ಬಾಬಾ ತಿಳಿಸ್ತಾರೆ. अरे रिजल्ट में क्या देखी? जब जहाँ जैसे इन तीनों बातों में अभी यथाशक्ति है. ಯಾವಾಗ ಬೇಕಾವಾಗ, ಎಲ್ಲಿ ಬೇಕಲ್ಲಿ, ಹೇಗೆ ಬೇಕಾಗೆ ಈ ರೀತಿ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು, ರೂಲ್ ಮಾಡೋದು, ಇದು ಯಥಾಶಕ್ತಿ ಇದೆ. ಸರ್ವಶಕ್ತಿ ನಹಿ, ಯಥಾಶಕ್ತಿ. ಅದನ್ನು ವಿದೇಶಿಯರು ಏನಂತಾರೆ? समथिंग अक्षर यूज करते हैं. तो इसको ऑलमाइटी अथॉरिटी कहेंगे. माइट तो है लेकिन ऑल है. ಸರ್ವ ಶಕ್ತಿಗಳು, ಶಕ್ತಿ ಇದೆ ಆದರೆ ಸರ್ವಶಕ್ತಿ ಇದೆಯಾ ಕೇಳ್ತಿದ್ದಾರೆ ಬಾಬಾ. ಆದ್ದರಿಂದ ಇದಕ್ಕೂ ಸಹಿತ ಫೌಂಡೇಶನ್ ಯಾವುದು? ಬ್ರಾಹ್ಮಣ ಜೀವನ. ಸಂಗಮ ಯುಗದಲ್ಲೇ ಆತ್ಮಜ್ಯೋತಿ ಮಾಸ್ಟರ್ ಸರ್ವಶಕ್ತಿವಾನ್. ಎಲ್ಲ ಶಕ್ತಿನೂ ನಮ್ಮ ಹತ್ರ ಇರಬೇಕು. जिसका जितना स्व पर राज्य है, स्व को चलने और सर्व को चलाने की विधि आती है, वही नंबर आगे लेता है. ಯಾರಿಗೆ ತಮ್ಮ ಮೇಲೆ ತಾವು ರಾಜ್ಯಭಾರ ಮಾಡ್ತಾರೋ, ತಮ್ಮನ್ನು ತಾವು ಯಾರು ಚೆನ್ನಾಗಿ ನಡೆಸ್ತಾರೋ ಅವರಿಗೆ ಬೇರೆಯವರನ್ನೂ ನಡೆಸುವ ವಿಧಿ ಬರ್ತದೆ. ಅವರು ನಂಬರ್ ಆಗೆ ಲೇತಾ ಹೇ. ನಾನು ಚೆನ್ನಾಗಿ ನಡಿಬೇಕು, ನನ್ನ ಮೇಲೆ ನಾನು ರಾಜ್ಯಭಾರ ಕರೆಕ್ಟ್ ಮಾಡಿದರೆ ಸರ್ವರನ್ನು ನಡೆಸುವ ವಿಧಿ ಗೊತ್ತಾಗ್ತದೆ. ಅವರೇ ಮುಂದಿನ ನಂಬರ್ ತಗೊಳ್ತಾರೆ. इस फाउंडेशन में अगर यथाशक्ति है अल्वा, ऑटोमेटिकली नंबर पीछे हो जाता. ಇದು ಮೇನ್ ಫೌಂಡೇಶನ್. ನನ್ನನ್ನು ನಾನು ನಡೆಸ್ಕೊಂಡು ಹೋಗಬೇಕು. ಸ್ವದಲ್ಲಿ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಇರಬೇಕು. ಆವಾಗ ಎಲ್ಲರನ್ನು ನಡೆಸುವಂಥ ವಿಧಿ ಗೊತ್ತಾಗ್ತದೆ. ಅಂಥವರು ನಂಬರ್ ಏನು ತಗೋತಾರೆ? ಮುಂದಿನ ನಂಬರ್ ತಗೋತಾರೆ. ಇಲ್ಲ ಅಂದರೆ ಆಟೋಮೆಟಿಕಲಿ ನಂಬರ್ ಹಿಂದೆ ಉಳಿತದೆ. ಹಾಗಾದರೆ ಹ್ಯಾಂಡ್ಲಿಂಗ್ ಪವರ್ ಅಂದರೆ ಏನು? ಏನು ಹ್ಯಾಂಡ್ಲಿಂಗ್ ಪವರ್? ಹ್ಯಾಂಡ್ಲಿಂಗ್ ಪವರ್ ಅಂದರೆ ಏನು? जिसको स्वयं को चलाने और चलने आता वह दूसरों को भी सहज चला सकता. अर्थात हैंडलिंग पावर आ जाती है. ಯಾರಿಗೆ ತಮ್ಮನ್ನು ತಾವು ನಡೆಸುವ ಅಥವಾ ತಮ್ಮನ್ನು ತಾವು ಹೇಗೆ ಬೇಕು ಹಾಗೆ ನಡೆಯುವ
ಶಕ್ತಿ ಇದ್ದವರು ಬೇರೆಯವರನ್ನು ಸಹಜವಾಗಿ ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕೆ हैंडलिंग पवर ಅಂತ ಅರ್ಥ. दूसरों को हैंडलिंग करने के लिए हैंडलिंग पवर नहीं चाहिए. सिर्फ ಕೇವಲ ಬೇರೆಯವ್ರನ್ನಷ್ಟೇ ಹ್ಯಾಂಡಲ್ ಮಾಡ್ತಾ ಹೋಗೋದು, ನಡೆಸ್ಕೊಂಡು ಹೋಗೋದು, ಅದಕ್ಕೆ ಹ್ಯಾಂಡ್ಲಿಂಗ್ ಪವರ್ ಅಂತ ಅನ್ನಲಾಗುವುದಿಲ್ಲ. ನನ್ನನ್ನು ನಾನು ಹ್ಯಾಂಡಲ್ ಮಾಡಬೇಕು. ಸ್ವಯಂ ಚಲಾನೆ ಅವರು ಚಲನೆ ಆತಾ ಹೈ, ಅವರು ಮತ್ತೊಬ್ಬರನ್ನು ಸಹಿತ ಚೆನ್ನಾಗಿ ನಡೆಸಬಲ್ಲರು. ಈಗ ನನ್ನನ್ನು ನಾನು ನಡೆಸುವಂಥದ್ದು ಅಂದರೆ ಅರ್ಥ ಏನು? ಮನ ಬುದ್ಧಿ ಸಂಸ್ಕಾರ ಹೇಗೆ ಬೇಕು ಹಾಗೆ, ಯಾವ ಬೇಕಾವಾಗ, ಎಲ್ಲಿ ಬೇಕಲ್ಲಿ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಬಂದಿರಬೇಕು. ಯಾಕೆ ನಾನು ರಾಜ. ಹಿಂದೆ ಬಾಬಾ ಅಂದಿದ್ದಾರೆ, ಮನಸ್ಸು ಬುದ್ಧಿ ಸಂಸ್ಕಾರ ಮೂವರು ಮಂತ್ರಿಗಳಿದ್ದಂಗೆ, ಇಂದ್ರಿಯಗಳು ಪ್ರಜೆಗಳಿದ್ದಂಗೆ. ಇದೆಲ್ಲವನ್ನು ಹ್ಯಾಂಡಲ್ ಮಾಡೋನು ಯಾರು? ಆತ್ಮ, ಮನಸ್ಸು. ಯಾವ ಬೇಕಾವಾಗ, ಈಗ ಅಂದರೆ ಈಗಲೇ, ಎಲ್ಲಿ ಬೇಕಲ್ಲಿ, ಎಲ್ಲೆಲ್ಲಿ ಯಾಕೆ ನಡೀರಿ ಪರನಾಮಕ್ಕೆ, ಎಷ್ಟೊತ್ತು ಬೇಕು ಅಷ್ಟೊತ್ತು ಆತ್ಮ ಜ್ಯೋತಿಯಾಗಿ ಬಿಂದುವಾಗಿ ಪರನಾಮದಲ್ಲೇ ಕೂತ್ಕೊಳ್ಳಿ. ಎಷ್ಟೊತ್ತು ಬೇಕು ಅಷ್ಟೊತ್ತು ಕೂತ್ಕೊಳ್ಳಿ. ಬಿಂದುವಾಗಿ ಬಾಬನ ಬಳಿಯಲ್ಲೇ ಕೂತ್ಕೊಳ್ಳಿ. 1 ನಿಮಿಷ ಕೂತ್ಕೊಳ್ಳಿ, 2 ನಿಮಿಷ ಕೂತ್ಕೊಳ್ಳಿ, 3 ನಿಮಿಷ ಕೂತ್ಕೊಳ್ಳಿ. ಎಷ್ಟೊತ್ತು ಬೇಕು ಅಷ್ಟೊತ್ತು, ಎಲ್ಲಿ ಬೇಕಲ್ಲಿ, ಯಾವ ಬೇಕಾವಾಗ, ಈಗಲೇ ಪರನಾಮದಲ್ಲೇ, ಬಾಬನ ಪಕ್ಕದಲ್ಲೇ. ಇದು ಮನಸ್ಸಿನ ಮೇಲೆ ಕಂಟ್ರೋಲಿಂಗ್ ಪವರ್. ನಿಲ್ಬೇಕಂದ್ರೆ ನಿಲ್ಬೇಕದು. ನಿಂತಿದ್ದ ರೂಲಿಂಗ್ ಪವರ್ ಅಂದ್ರೆ ಏನು? ಕಂಟ್ರೋಲ್ ಮಾಡೋದು ಗೊತ್ತಾಯ್ತು. ರೂಲ್ ಮಾಡೋದಂದ್ರೆ ಒಳ್ಳೆಯ ಸಂಕಲ್ಪ ಮಾಡಿ, ಅನ್ಯರ ಬಗ್ಗೆ ಒಳ್ಳೆ ಗುಣಗ್ರಾಹಿಯಾಗಿರಿ, ಒಳ್ಳೆಯ ಸಂಕಲ್ಪವನ್ನೇ ಮಾಡು. ಎಲ್ಲ ಸಂಕಲ್ಪವನ್ನು ನಿಲ್ಲಿಸಿ ಎಲ್ಲಿ ಬೇಕಲ್ಲಿ ನಿಲ್ಲಿಸೋದು ಕಂಟ್ರೋಲಿಂಗ್ ಪವರ್. ರೂಲಿಂಗ್ ಪವರ್ ಅಂದರೆ ಒಳ್ಳೆಯ ಸಂಕಲ್ಪ ಮಾಡೋದು, ಶುಭ ಭಾವನೆ ಸಂಕಲ್ಪ ಮಾಡೋದು ಅಲ್ವಾ? ಇದು ರೂಲ್ ಮಾಡೋದು. ಈಗ ಬಾಬಾ ತಿಳಿಸ್ತಿದ್ದಾರೆ, ಕೇವಲ ಬೇರೆಯವರನ್ನೇ ಹ್ಯಾಂಡಲ್ ಮಾಡೋದಕ್ಕೆ ಹ್ಯಾಂಡ್ಲಿಂಗ್ ಪವರ್ ಅನ್ನಲಾಗೋದಿಲ್ಲ. जो अपनी सूक्ष्म शक्तियों को हैंडल कर सकता वो दूसरों को भी हैंडल कर सकता. ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಯಾರು ಹ್ಯಾಂಡಲ್ ಮಾಡ್ತಾರೋ ಅವರು ಬೇರೆಯವರನ್ನು ಸಂಭಾಲನೆ ಮಾಡಬಲ್ಲರು, ಹ್ಯಾಂಡಲ್ ಮಾಡಬಲ್ಲರು. ಸ್ವಾಕೆ ऊपर कंट्रोलिंग पावर, स्वाके ऊपर रूलिंग पावर, सर्व के लिए अर्थात हैंडलिंग पावर. ಬಾಬಾ ಅಂತಾರೆ, ಸ್ವಾದ ಮೇಲೆ ಕಂಟ್ರೋಲಿಂಗ್ ಪವರ್, ಸ್ವಾದ ಮೇಲೆ ರೂಲಿಂಗ್ ಪವರ್, ಆಗ ಸರ್ವರ ಮೇಲೆ ಹ್ಯಾಂಡ್ಲಿಂಗ್ ಪವರ್. ಸ್ವಯಂನ ಮೇಲೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇಲ್ಲದೆ ಅನೇಕರನ್ನು ಹ್ಯಾಂಡಲ್ ಮಾಡ್ತೀನಿ ಅಂದರೆ ಅದು ಹ್ಯಾಂಡ್ಲಿಂಗ್ ಪವರ್ ಅಲ್ಲ. ಮೊದಲು ಸ್ವಯಂ ಮೇಲೆ ಕಂಟ್ರೋಲಿಂಗ್ ಪವರ್ रूलिंग पावर, आग ಎಲ್ಲರ ಮೇಲೆ हैंडलिंग पावर बन जाती है. चाहे अज्ञानी आत्माओं को सेवा द्वारा हैंडल करो, ಅಜ್ಞಾನಿ ಆತ್ಮಗಳನ್ನು ಸೇವೆಯ ಮೂಲಕ ಹ್ಯಾಂಡಲ್ ಮಾಡಿ. ಬ್ರಾಹ್ಮಣ ಪರಿವಾರವನ್ನು ಸ್ನೇಹ ಸಂಪನ್ನತೆಯಿಂದ, ಸಂತುಷ್ಟತಾ ಸಂಪನ್ನತೆಯಿಂದ ವ್ಯವಹಾರ ಮಾಡಿ. ಜ್ಞಾನ ಗೊತ್ತಿಲ್ಲದವರ ಜೊತೆಗೆ ಸೇವೆ ಮೂಲಕ ಹ್ಯಾಂಡಲ್ ಮಾಡಿ. ಜ್ಞಾನ ಗೊತ್ತಿದ್ದವರ ಜೊತೆಗೆ ಸ್ನೇಹ ಸಂಪನ್ನ, ಸಂತುಷ್ಟತಾ ಸಂಪನ್ನ
व्यवहार माड़ी, दोनों में सफल हो जाएंगे। क्योंकि कई बच्चे ऐसे हैं जो बाप को जानना, बाप का बनना, बाप से प्रीति की रीति निभाना ये बहुत सहज अनुभव करते। ಕೆಲವು ಮಕ್ಕಳು ಈ ರೀತಿ ಇದ್ದಾರೆ, ಬಾಬನನ್ನು ತಿಳ್ಕೊಳ್ಳೋದ್ರಲ್ಲಿ, ಬಾಬನ ಮಗು ಆಗೋದರಲ್ಲಿ, ಬಾಬನ ಜೊತೆ ಪ್ರೀತಿ ಇಡೋದ್ರಲ್ಲಿ ಸಹಜ ಅನುಭವ ಮಾಡ್ತಾರೆ. ಬಾಬಾ ಅಂದರೆ ಭಾಳ ಪ್ರೀತಿ. ಆದರೆ सभी ब्राह्मणात्माओं से चलना इसमें समथिंग कहते हैं. ಬಾಬನ ಜೊತೆ ಭಾಳ ಪ್ರೀತಿ, ಬಾಬನ ಮುರಳಿ ಕೇಳೋದಂದ್ರೆ ಪ್ರೀತಿ, ಬಾಪ ಕಾ ಬನನ, ಬಾಪ ಕೋ ಜಾನನ, ಬಾಪ ಸೇ ಪ್ರೀತಿ ಎಲ್ಲ ಓಕೆ. ಆದರೆ ಬಾಬನ ಮಕ್ಕಳ ಜೊತೆಗೆ ಮಾತ್ರ ನಡೆಯೋದ್ರಲ್ಲಿ ಏನಿಲ್ಲ, ಶಕ್ತಿಶಾಲಿ ಇಲ್ಲ, ಯಥಾಶಕ್ತಿ ಸಮಥಿಂಗ್. ಇದಕ್ಕೇನು ಕಾರಣ? ಬಾಬನ ಜೊತೆ ಎಷ್ಟು ಪ್ರೀತಿ, ಅವನನ್ನು ತಿಳ್ಕೊಂಡೆವು, ಅರಿತೆವು, ಅವನು ಹೇಳ್ದಂಗೆ ನಡೀತಿದ್ದೀವಿ. ಬ್ರಾಹ್ಮಣ ಪರಿವಾರದಲ್ಲಿ ಯಾಕೆ ಆಗೋದಿಲ್ಲ? ಯಾಕೆ ಶಕ್ತಿ ಕಡಿಮೆ? ಬಾಪ್ ಸೆ ನಿಭಾನಾ ಸಹಜ ಕ್ಯೂ ಲಗ್ತಾ ಹೈ? ಯಾಕೆ ಬಾಬನ ಜೊತೆಗೆ ಇರಲಿಕ್ಕೆ, ಅವನ ನೆನಪು ಮಾಡಲಿಕ್ಕೆ ಯಾವತ್ತು ಬೇಜಾರಿಲ್ಲ, ದುಃಖನೂ ಇಲ್ಲ, ಸುಸ್ತು ಇಲ್ಲ. ಬಾಬಾ 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 ಅದು ಭಾಳ ಚಂದ ಮಾಡ್ತೀರಿ. ಅದೇ ರೀತಿ ಬ್ರಾಹ್ಮಣ ಪರಿವಾರ ಜೊತೆಗೆ ಯಾಕೆ ಅಷ್ಟು ಪ್ರೀತಿ ಇಲ್ಲ? ಅದ್ಯಾಕೆ ಯಥಾಶಕ್ತಿ? ಯಾಕೆಂದರೆ ಬಾಬನ ಜೊತೆಗೆ, ಯಾಕೆಂದರೆ ದಿಲ್ ಕಾ ಅಟೂಟ್ ಪ್ಯಾರ ಹೈ, ಹೃದಯದ ಕಡಿಯಲಾರದ ಪ್ರೀತಿ, ಅಟೂಟ್ ಪ್ಯಾರ. ಯಾರ ಜೊತೆಗೆ? ಬಾಬನ ಜೊತೆಗೆ. प्यार में निभाना सहज होता. अदे रीति जिससे प्यार होता है उसका कुछ शिक्षा का इशारा मिलना भी प्यारा लगता. सदैव दिल में अनुभव होता, जो कुछ कहा मेरे कल्याण के लिए कहा, क्योंकि उसके प्रति दिल की श्रेष्ठ भावना होती है. फॉर एग्जाम्पल ಶಶಿಕಲಕ್ಕನ ಶಕುಂತಲಕ್ಕವ್ರಿಗೆ ನನ್ನ ಮೇಲೆ ಭಾಳ ಪ್ರೀತಿ ಇದೆ ಅಲ್ವಾ? ಭಾಳ ಪ್ರೀತಿ. ನಾನು ಕೆಲವೊಮ್ಮೆ ಏನು ಮಾಡ್ತೀನಿ, ನಿಮಗೆ ಪಟ್ಟ ಅಂತ ಶಿಕ್ಷಣ ಕೊಡ್ತೀನಿ, ಸ್ವಲ್ಪ ಜೋರಲ್ಲೇ ಹೇಳ್ತೀನಿ. ಜೋ ಕುಚ್ಚು ಕಹ, ಏನು ಜೋರಲ್ಲೇ ಹೇಳಿದ್ರು, ಏನು ಶಿಕ್ಷಣ ಕೊಟ್ಟರು, ಪ್ರೀತಿ ಇದೆ ಅಲ್ಲ, ಅದಕ್ಕೇನು ಮಾಡ್ತೀರಿ? ಮೇರೆ ಕಲ್ಯಾಣ ಕೆ ಲಿಯೇ ಕಹಾ. ಇಲ್ಲ, ಅಕ್ಕವ್ರು ನನಗೆ ಒಳ್ಳೆಯದಕ್ಕೋಸ್ಕರ ಹೇಳಿದ್ದಾರೆ. ಯಾಕೆ? ದಿಲ್ ಕಾ ಪ್ಯಾರ್. ಯಾಕೆಂದರೆ ಉಸ್ಕೆ ಪ್ರತಿ ದಿಲ್ ಕಿ ಶ್ರೇಷ್ಠ ಭಾವನಾ ಹೋತಿ ಹೈ. ನಿಮಗೆ ನನ್ನ ಮೇಲೆ ಏನಿದೆ? ಶ್ರೇಷ್ಠ ಭಾವನೆ ಇದೆ. ನಾನು ಬಂದು ಬಡ 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 ಜೋರಲ್ಲೇ ಹೇಳ್ಬೋದು, ಆದರೆ ನಿಮಗೆ ಬೇಜಾರೇ ಆಗಂಗಿಲ್ಲ. ಯಾಕೆ? ನಿಮಗೆ ಹೃದಯದಲ್ಲಿ ಶ್ರೇಷ್ಠ ಭಾವನೆ ಇದೆ, ಪ್ರೀತಿ ಇದೆ. ಆವಾಗ ನೀವೇನು ಮಾಡ್ತೀರಿ? ಇಲ್ಲ, ಏನು ಇವರು ಶಿಕ್ಷಣ ಕೊಟ್ಟು ನನ್ನ ಒಳ್ಳೆಯದಕ್ಕೋಸ್ಕರ ಹೇಳಿದರು, ಒಳ್ಳೇದಾಯ್ತಕ್ಕವ್ರೆ ಅಂತಲೇ ಹೇಳ್ತೀರಿ ವಿನಃ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ದುಃಖನೂ ಇಲ್ಲ. तो जैसे आपके दिल में उनके प्रति श्रेष्ठ भावना है, वैसे ही आपकी शुभ भावना का रिटर्न दूसरे द्वारा भी प्राप्त होता है. ಹೇಗೆ ನಮ್ಮ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಇದೆ, ಶುಭ ಭಾವನೆ ಇದೆ, ನಮ್ಮ ಶುಭ ಭಾವನೆ ರಿಟರ್ನ್ ಆಗಿ ಬೇರೆಯವರ ಮೂಲಕನೂ ಏನು ಬರ್ತದೆ? ನಮಗೆ ಪ್ರಾಪ್ತಿಯಾಗ್ತದೆ, ಪ್ರೀತಿ ಪ್ರಾಪ್ತಿಯಾಗ್ತದೆ, ಗೌರವ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಬಾಬಾ ಉದಾಹರಣೆ ಕೊಡ್ತಾರೆ. ಬಿಜಾಪುರದ್ದು ಗೋಲ್ ಗುಂಬಜ್ ನೋಡಿದ್ದೀರಾ? ಏನು ವಿಶೇಷತೆ? ಒಂದು ಸರಿ ನೀವು ಮಾತಾಡಿದರೆ ಆವಾಜ್ ಲೌಟ್ ಕರ್ ಆಪ್ಕೆ ಪಾಸ್ ಆತಿ ಹೈ. ಎಷ್ಟು ಸರಿ? ಹೌದಾ? 7 ಸರಿಯಾ?
ಬಾಬಾ ಅಂತ ಒಮ್ಮೆ ಅಂದುಬಿಟ್ರೆ 7 ಬಾರಿ ರಿಪೀಟ್ ಆಗಿ ನಮ್ಮ ಹತ್ತಿರ ವಾಪಸ್ ಬರ್ತದೆ. तो जैसे बाप के प्रति अटूट अखंड अटल प्यार है, श्रेष्ठ भावना है, निश्चय है. बाबा जೊತೆ ಏನೇನಿದೆ? अटूट प्रीति, अखंड प्रीति, अटल प्रीति. अटल ಅಂದರೆ ಟಲ್ನೇ ವಾಲ ನಹಿ, ಅಲುಗಾಡುವಂಗಿಲ್ಲ ಪ್ರೀತಿ. ಅಟೂಟ್ ಅಂದರೆ ಕಡಿಯಂಗಿಲ್ಲ, ಅಖಂಡ್ ಅಂದರೆ ತುಂಡಾಗಂಗಿಲ್ಲ. ಅಂಥ ಪ್ರೀತಿ ಇದೆ, ಶ್ರೇಷ್ಠ ಭಾವನೆ ಇದೆ, ನಿಶ್ಚಯ ಇದೆ. ಅದೇ ರೀತಿ ಬ್ರಾಹ್ಮಣ ಪರಿವಾರದಲ್ಲಿ अटूट है, अखंड है, आत्मिक प्यार अटूट है. वैरायटी चलन, वैरायटी संस्कार देखकर प्यार करते हैं तो वह अटूट अखंड नहीं होता है. ಯಾಕೆಂದರೆ ಒಬ್ಬರೊಬ್ಬರ ಚಲನವಲನ ಒಂದೊಂದು ರೀತಿ, ಒಬ್ಬರೊಬ್ಬರ ಸಂಸ್ಕಾರ ಒಂದೊಂದು ರೀತಿ. ಅದನ್ನು ನೋಡಿ ನಾವೇನು ಪ್ರೀತಿ ಕೊಡ್ತೀವೋ ಅದು ಅಟೂಟ್ ಮತ್ತು ಅಖಂಡ ಇರುವುದಿಲ್ಲ. किसी भी आत्मा के प्रति, अपने प्रति व दूसरों के प्रति चलन और चरित्र संस्कार दिल पसंद नहीं होंगे ಅಲ್ವಾ? ಈಗ ಆತ್ಮಗಳ ಪ್ರತಿ, ಅನ್ಯರ ಪ್ರತಿ ಚಲನವಲನ, ಅವರ ಚಾರಿತ್ರ್ಯ, ಸಂಸ್ಕಾರ ನನಗೆ ದಿಲ್ ಪಸಂದ್ ಇಲ್ಲ. ನಿಮ್ಮ ನಡವಳಿಕೆ, ನಿಮ್ಮ ಮಾತು ನನಗೆ ಪಸಂದಾಗ್ತಾ ಇಲ್ಲ. ಆಗ ಪ್ಯಾರ್ ಕಿ ಪರ್ಸೆಂಟೇಜ್ ಕಮ್ ಹೋ ಜಾತಿ. ನನ್ನ ಮನಸ್ಸಿಗೆ ಪಸಂದಾಗುವಂಗೆ ನಿಮ್ಮ ನಡವಳಿಕೆ, ಮಾತು ಇಲ್ಲ ಅಂದರೆ ಪ್ರೀತಿ ಏನಾಗ್ತದೆ? ಕಡಿಮೆ ಆಗ್ತದೆ. ಅದಕ್ಕೇ ಮೊದಲೇ ಅಂದರು ಬಾಬಾ, ಬ್ರಾಹ್ಮಣ ಪರಿವಾರದಲ್ಲಿ ಪ್ರೀತಿ ಅಟೂಟ್ ಇದೆಯಾ, ಅಖಂಡ ಇದೆಯಾ? ಇಲ್ಲ. ಯಾಕೆಂದರೆ ನನಗೆ ಮನಸ್ಸಿಗೆ ಒಪ್ಪುವ ಹಂಗೆ ನಿಮ್ಮ ನಡವಳಿಕೆ, ಸಂಸ್ಕಾರ ಇಲ್ಲ ಅಂತಂದರೆ ಪ್ರೀತಿ ಕಡಿಮೆ ಆಗ್ತದೆ. आत्मा का श्रेष्ठ आत्मा के भाव से आत्मिक प्यार उसमें परसेंटेज नहीं होती है. ಒಂದು ವೇಳೆ ಇವರು ಶ್ರೇಷ್ಠ ಆತ್ಮ ಅನ್ನುವಂಥ ಭಾವನೆಯಲ್ಲೇ ಇದ್ದರೆ ಆತ್ಮಿಕ ಪ್ರೀತಿ ಆ ಪರ್ಸೆಂಟೇಜ್ ಕಡಿಮೆ ಆಗೋದಿಲ್ಲ. कैसे भी संस्कार हो, कैसे भी चलन हो, ब्राह्मण आत्माओं का सारे कल्प में अटूट संबंध है. ಏನೇ ಸಂಸ್ಕಾರ ಇರಲಿ, ಏನೇ ಚಲನವಲನ ಇರಲಿ, ನಾವು ಇಡೀ ಕಲ್ಪದಲ್ಲಿ ಒಟ್ಟಿಗಿದ್ದವರಲ್ವಾ? ಅಟೂಟ್ ಸಂಬಂಧ ಅಲ್ವಾ? ನಾವೆಲ್ಲ ಈಶ್ವರೀಯ ಪರಿವಾರ. बाप ने हर आत्मा को विशेष चुनकर ईश्वरीय परिवार में लाया. ಪ್ರತಿಯೊಬ್ಬರನ್ನು ವಿಶೇಷತೆಯನ್ನು ನೋಡಿ ಆರಿಸಿ ಈ ಪರಿವಾರದಲ್ಲಿ ತಂದಾರೆ. ಎಲ್ಲರನ್ನ ಇಲ್ಲಿ ಕರ್ಕೊಂಡು ಬಂದು ತನ್ನ ಮಗು ಮಾಡ್ಕೊಂಡವನು ಯಾರು? ಬಾಬಾ. ಅಂದರೆ ನಾವು ಭಾಳ ಒಳ್ಳೆಯವರಂತೇಳಿಯ? ಬಾಬಾ ಹೇಳ್ತಾರೆ, ಅಪ್ಪನೇ ಆಪ್ ನಹಿ ಆಯೇ. ತಾವು ತಮ್ಮಷ್ಟಕ್ಕೇ ತಾವು ಬಂದಿಲ್ಲ, ಬಾಪನೇ ಲಾಯ. ನಿಮ್ಮನೇಲಿ ಕರ್ಕೊಂಡ್ಬಂದವ್ರು ಯಾರು? ಬಾಪನೇ ಲಾಯ. तो बाप को सामने रखने से हर आत्मा से भी आत्मिक अटूट प्यार हो जाता. ನೀವು ಬಾಬನನ್ನು ಮುಂದಿಡಿ, ಆವಾಗ ಪ್ರತಿಯೊಂದು ಆತ್ಮಗಳ ಜೊತೆಗೂ ಪ್ರೀತಿ ಏನಾಗ್ತದೆ? ಅಟೂಟ್ ಆಗ್ತದೆ. ಮೊದಲೇನಂದ್ರು ಬಾಬಾ? ಬಾಬನ ಜೊತೆಗೆ ಅಟೂಟ್ ಪ್ಯಾರ್, ಅಖಂಡ ಪ್ಯಾರ್, ಅಟಲ ಪ್ಯಾರ್, ಶ್ರೇಷ್ಠ ಭಾವನಾ, ನಿಶ್ಚಯ ಇದೇನು ಕಡಿಮೆ ಇಲ್ಲ. ಆದರೆ ಬ್ರಾಹ್ಮಣಾತ್ಮರ ಜೊತೆಗೆ ಬಂದಾಗ ಅವರ ವೆರೈಟಿ ಚಲನವಲನ, ವೆರೈಟಿ ಸಂಸ್ಕಾರ ನೋಡಿ ಪ್ರೀತಿ ಹೇಗಿಲ್ಲ? ಅಟೂಟ್ ಇಲ್ಲ, ಅಖಂಡ ಇಲ್ಲ.
ಆದರೆ ನಾವು ಇಡೀ ಕಲ್ಪ ಒಟ್ಟಿಗಿರುವಂಥ ಸಂಬಂಧಿಕರು, ನಾವು ಈಶ್ವರ್ಯ ಪರಿವಾರದವರು. ಬಾಬಾ ಎಲ್ಲರ ವಿಶೇಷತೆ ನೋಡಿ ಆರಿಸಿ ಈಶ್ವರ್ಯ ಪರಿವಾರಕ್ಕೆ ತಂದಿದ್ದಾರೆ. ನಾವು ನಾವಾಗೇ ಬಂದಿಲ್ಲ. ಬಾಪನೇ ಲಾಯ. ಬಾಬನನ್ನು ಮುಂದಿಟ್ಕೊಳ್ಳಿ. ಆವಾಗ ಆ ಪ್ರತಿಯೊಬ್ಬರ ಮೇಲೆ ಏನು ಆತ್ಮಿಕ ಪ್ರೀತಿ ಬರ್ತದೋ ಅದು ಅಟೂಟ್ ಪ್ಯಾರ್. किसी भी आत्मा की कोई बात आपको पसंद नहीं आती, तभी प्यार में अंतर आता. ಕೆಲವರ ಮಾತು ನಮಗೆ ಪಸಂದ್ ಆಗೋದಿಲ್ಲ. ಅಷ್ಟೊತ್ತಿಗೆ ಪ್ರೀತಿಯಲ್ಲಿ ಏನಾಗ್ತದೆ, ಅಂತರ ಕಂಡು ಬರ್ತದೆ. ಉಸ್ ಸಮಯ ಬುದ್ಧಿ ಮೇ ಯಹಿ ರಕ್ಕೋ. ಈಗ ಕೆಲವರದ್ದು ವರ್ತನೆ ಸರಿ ಅನಿಸಿಲ್ಲ, ಮಾತು ಸರಿ ಅನಿಸಿಲ್ಲ, ಅವರ ಚಲನವಲನ ಸರಿ ಅನಿಸಿಲ್ಲ. ಆವಾಗ ಪ್ರೀತಿ ಕಡಿಮೆ ಆಗ್ತದೆ. ಆ ಟೈಮಿಗೆ ಬುದ್ಧಿಯಲ್ಲಿ ಒಂದು ನೆನ್ಪಿಡ್ಕೋಬೇಕು, ಇಸ್ ಆತ್ಮಕೋ ಬಾಪನೇ ಪಸಂದ್ ಕಿಯಾ. ಇವರನ್ನು ಪಸಂದ್ ಮಾಡಿದವರು ಯಾರು? ಬಾಬಾ. ಇಲ್ಲಿ ಕರ್ಕೊಂಬಂದವರು ಯಾರು? ಬಾಬಾ. ಕೋಟಿ ಕೋಟಿ ಆತ್ಮಗಳೇ ಚುನಿನೆವಾಲ ಯಾರು? ಬಾಬಾ. ವಿಶೇಷತೆಯನ್ನು ನೋಡಿದವನು ಯಾರು? ಬಾಬಾ. ಈಶ್ವರ್ಯ ಪರಿವಾರಕ್ಕೆ ಕರ್ಕೊಂಬಂದವನು ಯಾರು? ಬಾಬಾ. ಅದನ್ನು ನೆನ್ಪು ಮಾಡ್ಕೊಳ್ಳಿ. ಅವಶ್ಯ ಕೊಯ್ ವಿಶೇಷತಾ ಹೇ ತೋ ಬಾಪನೇ ಪಸಂದ್ ಕಿಯಾ. ಅವರ ಹತ್ರ ಅವಶ್ಯಕವಾಗಿ ಒಂದಲ್ಲ ಒಂದು ವಿಶೇಷತೆ ಇದೆ, ಅದನ್ನು ಬಾಬಾ ಪಸಂದ್ ಮಾಡಿದ್ದಾರೆ. ಬಾಬಾ ನಿಮ್ಮನ್ನು ಪಸಂದ್ ಮಾಡಿದ್ದಾರೆ ಅಂದಮೇಲೆ ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೆ ತಪ್ಪಾಗ್ತದೋ ಇಲ್ಲ? ಏನಾಗ್ಬೋದು ಹೇಳಿ? ಈಗ ಶಕುಂತಲಕ್ಕವರಿಗೆ ನಾನು ಭಾಳ ಪ್ರೀತಿ ಇಟ್ಟಿದ್ದೀನಿ, ಅವರ ವಿಶೇಷತೆ ನೋಡಿ ಭಾಳ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ. ನೀವು ಅವರನ್ನು ಪಸಂದ್ ಮಾಡಿಲ್ಲ ಅಂದರೆ, ನೀವು ಅವರನ್ನ ಗೌರವದಲ್ಲಿ ಕಂಡಿಲ್ಲ ಅಂದರೆ, ಅವ್ರನ್ನ ಪ್ರೀತಿಯಲ್ಲಿ ಕಂಡಿಲ್ಲ ಅಂದರೆ ಏನರ್ಥ? ಅವರ ಮೇಲೆ ಪ್ರೀತಿ ಅಲ್ಲ, ನಮ್ಮ ಮೇಲೂ ಪ್ರೀತಿ ಇಲ್ಲ ಅಂತ ಅರ್ಥ. ಬಾಬಾ ಪ್ರೀತಿಸಿದ್ದಾರೆ, ಬಾಬಾ ಆರಿಸಿದ್ದಾರೆ, ಬಾಬಾ ವಿಶೇಷತೆ ನೋಡಿದ್ದಾರೆ, ಬಾಬಾ ಈ ಈಶ್ವರ್ಯ ಪರಿವಾರಕ್ಕೆ ಕರ್ಕೊಂಬಂದಾರೆ ಅಂದ ಮೇಲೆ ಆ ವಿಶೇಷತೆಯನ್ನು ನಾವು ನೋಡಬೇಕ. ಯಾವ ವಿಶೇಷತೆಯನ್ನು ಬಾಬಾ ನೋಡಿ ಪಸಂದ್ ಮಾಡಿದ್ದಾರೆ? शुरू से बाप दादा बच्चों को ये सुनाते रहते, मानो 36 गुणों में किसमें 35 गुण नहीं है. ಯಜ್ಞದಾದಿಯಲ್ಲಿ ಬಾಬಾ ಹೇಳ್ತಿದ್ರಂತೆ 36 ಗುಣಗಳು ಇರಬೇಕಿತ್ತು, ಅವರ ಹತ್ರ 35 ಗುಣಗಳು ಇಲ್ಲ. ಏಕ ಗುಣ ಬಿ ವಿಶೇಷ, ಒಂದು ಗುಣ ಮಾತ್ರ ಎಷ್ಟು ವಿಶೇಷ ಇದೆ. तब बाप ने उनको पसंद किया. ನೋಡ್ರಿ 35 ಗುಣಗಳಿಲ್ಲ, ಒಂದು ಗುಣ ಭಾಳ ಚಲೋ ಇದೆ, ಅದನ್ನು ನೋಡಿ ಬಾಬಾ ಪಸಂದ್ ಕಿಯಾ. बाप ने उनके 35 अवगुण देखे, ವಾ ಏಕ್ ಈ ಗುಣ देखा. ಏನು ಮಾಡಿದ ಬಾಬಾ? 35 ಅವಗುಣವನ್ನು ನೋಡಿದ್ನೋ ಅಥವಾ ಒಂದು ವಿಶೇಷತೆಯನ್ನು ನೋಡಿದ್ನೋ? क्या देखा? सबसे बड़े थे बड़ा गुण ವ ವಿಶೇಷತಾ. ಹೇಳಿ, ಹಾಗಾದರೆ ಎಲ್ಲರ ಹತ್ರ ಇರುವ ಎಲ್ಲಕ್ಕಿಂತ ದೊಡ್ಡ ಗುಣ, ದೊಡ್ಡ ವಿಶೇಷತೆ ಯಾವುದದು? ಎಲ್ಲ ಬಾಬನ ಮಕ್ಕಳಲ್ಲಿ 35 ಗುಣ ಇಲ್ಲದಿರ್ಬೋದು, ಆದರೆ ಒಂದು ಗುಣ ಭಾಳ ಬೆಸ್ಟ್ ಇದೆ. ಯಾವುದದು? बाप को पहचानने की बुद्धि, बाप के बनने की हिम्मत, बाप से प्यार करने की विधि. ಇದು ಬೆಸ್ಟ್ ಇದೆ. ಉಳಿದದೆಲ್ಲ ಗುಣ ಕೇಳಬೇಡಿ. ಬಾಬರವರನ್ನು ಅರಿತುಕೊಳ್ಳುವಂಥ ಬುದ್ಧಿ, ಬಾಬನ ಮಗುವಾಗಿಯೇ ನಾನು ಇರಬೇಕು ಅಂತ ಆ ಸಾಹಸ ವೃತ್ತಿ, ಮತ್ತು ಬಾಬನ ಜೊತೆಗೆ ಪ್ರೀತಿ ಮಾಡುವಂಥ ವಿಧಿ. ಇಡೀ ಕಲ್ಪದಲ್ಲಿ ಧರ್ಮಾತ್ಮರ ಹತ್ರನೂ ಇಲ್ಲ.
ಧರ್ಮಾತ್ಮರು ಬಾಬನನ್ನು ತಿಳ್ಕೊಂಡಿಲ್ಲ. ಧರ್ಮಾತ್ಮರಿಗೂ ಬಾಬನ ಮೇಲೆ ಪ್ರೀತಿ ಭಾವನೆ ಮಗುವಾಗುವ ಹಿಮ್ಮತ್ತಿಲ್ಲ. ರಾಜ್ಯ ನೇತಾವು ಮೇ ಬಿ ನಹಿ, ಎಂತೆಂಥ ರಾಜಕೀಯ ಮುಖಂಡರ ಹತ್ರನೂ ಈ ಗುಣ ಇಲ್ಲ. ಧನವಾನು ಮೇ ಬಿ ನಹಿ. ಬಾಬಾ ಹೇಳ್ತಾರೆ ರಾಜಕೀಯ ಮುಖಂಡರ ಹತ್ರನೂ ಈ ಗುಣ ಇಲ್ಲ, ಧಾರ್ಮಿಕ ಮುಖಂಡರ ಹತ್ರನೂ ಈ ಗುಣ ಇಲ್ಲ, ಸಿರಿವಂತರ ಹತ್ರನೂ ಈ ಗುಣ ಇಲ್ಲ. लेकिन उस आत्मा में क्या विशेषता? बाप को पहचानने की बुद्धि, बाप के बनने की हिम्मत, बाप से प्यार करने की विधि. बाप आप सबसे पूछते हैं. आप जब बाप के पास आए तो क्या गुण संपन्न होके आए थे? ನೀವು ಬಾಬನ ಹತ್ರ ಬಂದರಲ್ಲ, ಏನು ಭಾಳ ಗುಣಸಂಪನ್ನರಾಗಿ ಬಂದಿದ್ದೀರಾ? बाप ने आपकी कमजोरियों को देखा क्या? ನಮ್ಮ ದುರ್ಬಲತೆಯನ್ನು ಭಗವಂತ ನೋಡಿದ್ನ? ನಾವು ಮಾಡಿದ ತಪ್ಪನ್ನು ನೋಡಿದ್ನ? ಹಿಮ್ಮತ್ ಬಡಾಯಿನ? आप ही मेरे थे बाबा और सदा हम बनेंगे. ಬಾಬಾ ನಾನು ನಿನ್ನವನು, ಸದಾ ನಾನು ನಿನ್ನವನಾಗೇ ಇರ್ತೀನಿ ಬಾಬಾ. ಹೆಂಗಂದ್ರಿ? तो फॉलो फादर करो ना. जब विशेष आत्मा समझ किसको भी देखेंगे. ಈಗ ಈ ರೀತಿ ಪ್ರತಿಯೊಂದು ಬಾಬನ ಮಕ್ಕಳನ್ನು ನೋಡ್ಬೇಕು ನಾವು. ಮೊದಲೇ ಅಂದರು ಬಾಬಾ, अज्ञानी आत्माओं को सेवा द्वारा हैंडल करो. ब्राह्मण परिवार में स्नेह संपन्न, संतुष्टता संपन्न व्यवहार करो. ಇದು ಹ್ಯಾಂಡ್ಲಿಂಗ್ ಪವರ್. ಅಜ್ಞಾನಿಗಳನ್ನು ಹ್ಯಾಂಡಲ್ ಮಾಡಬೇಕು, ಬ್ರಾಹ್ಮಣ ಪರಿವಾರವನ್ನು ಹ್ಯಾಂಡಲ್ ಮಾಡಬೇಕು. ಬ್ರಾಹ್ಮಣ ಪರಿವಾರದಲ್ಲಿ ಭಿನ್ನ ಭಿನ್ನ ಸಂಸ್ಕಾರ ಇರ್ಬೋದು, ಬೇರೆ ಬೇರೆ 35 ಅವಗುಣ ಇರ್ಬೋದು. ಆದರೆ ಒಂದು ವಿಶೇಷತೆ ಇದೆ, ತಂದೆಯನ್ನು ಅರಿತುಕೊಳ್ಳುವ ಬುದ್ಧಿ, ತಂದೆ ಮಗುವಾಗಿ ಬದುಕುವಂಥ ಸಾಹಸ, ಆ ಪ್ರೀತಿ ಮಾಡುವಂಥ ವಿಧಿ. ಇಡೀ ಕಲ್ಪದಲ್ಲಿ ಎಂತೆಂಥ ಧಾರ್ಮಿಕ ಮುಖಂಡರ ಹತ್ರನೂ ಇಲ್ಲ, ಸಿರಿವಂತರಿಗೂ ಇಲ್ಲ. ನಂತರ ಬಾಬಾ ಹೇಳ್ತಾರೆ ರಾಜಕೀಯ ಮುಖಂಡರಿಗೂ ಇಲ್ಲ. ಅಂಥ ವಿಶೇಷತೆ ಇದೆ. ಬಾಬಾ ನೋಡಿ ಪಸಂದ್ ಮಾಡಿದರು. ಮತ್ತು ಆ ಮಗುನು ಸಹಿತ ಬಾಬಾ ನಾನು ನಿನ್ನವನಾಗಿಯೇ ಇರ್ತೀನಿ ಅಂತ ಗಟ್ಟಿ ಹಿಮ್ಮತ್ತಿನಿಂದ ಇದೆ. संबंध संपर्क में आएंगे तो बाप को सामने रखने से आत्मा में स्वतः ही आत्मिक प्यार इमर्ज हो जाता. ಆದ್ದರಿಂದ ಯಾವುದೇ ಬ್ರಾಹ್ಮಣ ಪರಿವಾರವನ್ನು ನಾವು ಭೇಟಿಯಾಗುವಾಗ ಬಾಬನನ್ನು ಮುಂದಿಟ್ಕೋಬೇಕು. ಆವಾಗ ಎಲ್ಲರನ್ನು ಕಂಡಾಗ ಆತ್ಮಿಕ ಪ್ರೀತಿ ಇಮರ್ಜ್ ಆಗ್ತದೆ. आपके स्नेह से सर्व के स्नेही बन जाएंगे अल्वा. और आत्मिक स्नेह से सदा सभी द्वारा सद्भावना, सहयोग की भावना स्वतः ही आपके प्रति दुआओं के रूप में प्राप्त होगी. ಗೊತ್ತಾಯ್ತಲ್ಲ, ಬ್ರಾಹ್ಮಣ ಪರಿವಾರದ ಜೊತೆಗೆ ಹೆಂಗೆ ಬರಬೇಕು, ನಾವು ಹ್ಯಾಂಡ್ಲ್ ಮಾಡಬೇಕಾದ್ರೆ ನಮ್ಮ ಹತ್ರನೂ ಏನು ಬೇಕು, ನೋಡುವಂಥ ಆತ್ಮಿಕ ದೃಷ್ಟಿಯಲ್ಲಿ ಬಾಬನನ್ನು ಮುಂದಿಟ್ಕೊಂಡು ನೋಡಬೇಕು. ಅವರ ಚಲನವಲನ, ಅವರ ಸಂಸ್ಕಾರ ಎಲ್ಲ ಭಿನ್ನ ಇದೆ. ಬೇಕಾದಷ್ಟು ಅವ್ರ ಹತ್ರ ಅವಗುಣ ಇರ್ಬೋದು. ಆದರೆ ಬಾಬಾ ಯಾವ ಗುಣ ನೋಡಿ ಪಸಂದ್ ಮಾಡಿದರು, ನಾನು ಆತ್ಮಕ್ಕೆ ಏನು ಮಾಡಲೇಬೇಕೀಗ? ಆತ್ಮಿಕ ಪ್ರೀತಿ ನನಗೆ ಬರಲೇಬೇಕು. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಆಗ ನಾವು ಸರ್ವರ ಸ್ನೇಹಿ ಆಗ್ತೀವಿ. ಎರಡನೇದಾಗಿ ಆತ್ಮಿಕ ಸ್ನೇಹದಿಂದ ಎಲ್ಲರ ಮೂಲಕ ಸದ್ಭಾವನೆ ಬರ್ತದೆ. ಮೂರನೇದಾಗಿ ಸಹಯೋಗದ ಭಾವನೆ ಬರ್ತದೆ. ನಾಲ್ಕನೇದಾಗಿ
ನಮ್ಮ ಪ್ರತಿ ಆಶೀರ್ವಾದದ ರೂಪದಲ್ಲಿ ಪ್ರಾಪ್ತಿಯಾಗ್ತದೆ. ಯಾವುದು? ಸದ್ಭಾವನೆ, ಸ್ನೇಹ ಮತ್ತು ಸಹಯೋಗ ಎಲ್ಲರಿಂದ ಆಶೀರ್ವಾದದ ರೂಪದಲ್ಲಿ ಪ್ರಾಪ್ತಿಯಾಗ್ತದೆ. ಇಸ್ಕೋ ಕೇತೆ ಹಿ, ಹೇಳಿ ಕಂಕ್ಲೂಷನ್ ಈಗ. इसको कहते हैं रूहानी श्रेष्ठ हैंडलिंग. रूहानी श्रेष्ठ हैंडलिंग. ಮೊದಲೇ ಬಾಬಾ ಅಂದರು ಹ್ಯಾಂಡ್ಲಿಂಗ್ ಪವರ್ ಯಾವಾಗ? जिसको स्वयं को चलाने और चलने आता है वह दूसरों को भी सहज चला सकता है. माना हैंडलिंग पावर. सिर्फ दूसरों को हैंडल करने के लिए हैंडलिंग पावर नहीं चाहिए, तो अपनी सूक्ष्म शक्तियों को माना मन, बुद्धि, संस्कार को हैंडल कर सकता है, वो दूसरों को भी हैंडल कर सकता. स्वयं के ऊपर कंट्रोलिंग पावर, स्वयं के ऊपर रूलिंग पावर, तब सर्व के लिए हैंडलिंग पावर. स्वयं के लिए रूलिंग पावर, कंट्रोलिंग पावर, तब सर्व के लिए हैंडलिंग पावर. ಎಷ್ಟು ಬಿಡಿಸಿ ಬಿಡಿಸಿ ಬಾಬಾ ತಿಳಿಸ್ತಿದ್ದಾರೆ. ಒಬ್ಬ ಲೀಡರ್ ಅಂದರೆ ಅವನ ಹತ್ರ ರೂಲಿಂಗ್ ಪವರ್ ಹೆಂಗಿರಬೇಕು, ಕಂಟ್ರೋಲಿಂಗ್ ಪವರ್ ಹೆಂಗಿರಬೇಕು. ಈಗ ಬಾಬಾ ನಮ್ಮನ್ನು ಲೀಡರ್ ಮಾಡ್ತಿದ್ದಾರೋ ಇಲ್ಲೋ? ರಾಜ್ಯ ಪದವಿ, ಪೂಜ್ಯ ಪದವಿ ಅಷ್ಟೇ ಮಾತ್ರ ಅಲ್ಲ, ದ್ವಾಪರ ಕಲಿಯುಗದಲ್ಲಿಯೂ ಒಳ್ಳೆ ಶ್ರೇಷ್ಠ ಪೂಜಾರಿಗಳು, ಅಲ್ಲಿನೂ ನಿಯಮ ಸಂಯಮ, ಭಕ್ತರ ಮಾಲೆಯಲ್ಲಿ ನಾವು ಕೆಲವು ಭಕ್ತರು ನೋಡಿ ಎಷ್ಟು ಪ್ರಸಿದ್ಧ ಇದ್ದಾರೆ, ಕೆಲವು ದಾಸರು ನೋಡಿ, ಶರಣರನ್ನು ನೋಡಿ, ಭಕ್ತ ಮೀರಾ ನೋಡಿ, ಅಕ್ಕಮಹಾದೇವಿ ನೋಡಿ, ಎಷ್ಟು ಕಂಟ್ರೋಲಿಂಗ್ ಪವರ್ ಸ್ವಯಂ ಮೇಲೆ ಎಷ್ಟು ರೂಲಿಂಗ್ ಪವರ್, ಎಷ್ಟು ಇಂದ್ರಿಯ ಜೀತ್, ಇಂದ್ರಿಯಗಳ ಮೇಲೆ ಹೆಂಗೆ ಗೆದ್ದಾರೆ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ನಮ್ಮ ಮೇಲೆ, ನಮಗೆ ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ, ಇಂದ್ರಿಯಗಳ ಮೇಲೆ ಕಂಟ್ರೋಲಿಂಗ್ ಪವರ್, ರೂಲಿಂಗ್ ಪವರ್ ಇದೆ ಅಂದರೆ ನಾವು ಅನೇಕರನ್ನ ಏನು ಮಾಡ್ಬೋದು? ಹ್ಯಾಂಡಲ್ ಮಾಡ್ಬೋದು. ಅಜ್ಞಾನಿ ಆತ್ಮಗಳನ್ನು ಸೇವೆ ಮೂಲಕ ಹ್ಯಾಂಡಲ್ ಮಾಡಿ ಬ್ರಾಹ್ಮಣ ಪರಿವಾರವನ್ನು ಸ್ನೇಹ ಸಂಪನ್ನ, ಸಂತುಷ್ಟತಾ ಸಂಪನ್ನ ವ್ಯವಹಾರ ಮಾಡಿ. ಬ್ರಾಹ್ಮಣ ಆತ್ಮಗಳ ಎದುರಿಗೆ ಬಂದಾಗ ಏನಿರಬೇಕು? ಆತ್ಮಭಾವ ಇರಬೇಕು. ಎರಡನೇದಾಗಿ ಬಾಬಾ ಅವರನ್ನು ಸಿಲೆಕ್ಟ್ ಮಾಡಿದ್ದಾರೆ, ಬಾಬಾ ಅವರ ವಿಶೇಷತೆ ನೋಡಿದ್ದಾರೆ, ಬಾಬಾ ಅವರನ್ನು ಪಸಂದ್ ಮಾಡಿದ್ದಾರೆ. ಅಂದ ಮಾತ್ರಕ್ಕೆ ನಾನು ಏನು ಮಾಡಲೇಬೇಕು? ಪಸಂದ್ ಮಾಡಲೇಬೇಕು. ನಡು ಬಾಬಾ ಇರಬೇಕು. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ. ಎಷ್ಟಂದ್ರೂ ಬಾಬಾ ಬಾಬಾ ಅಂತ ಬಾಯಲ್ಲಿ ಬರ್ತಾ ಇದೆ. ಬಾಬನ ಮಗು ತಂದೆಯನ್ನು ತಿಳ್ಕೊಂಡಿದ್ದಾರೆ, ತಂದೆ ಮಗುವಾಗುವಂಥ ಬದುಕುವಂಥ ಸಾಹಸ ಇದೆ, ತಂದೆಯನ್ನು ಪ್ರೀತಿಸುವಂಥ ವಿಧಿ ಗೊತ್ತು. ಅಂದಮೇಲೆ ನಾವು ಅವ್ರನ್ನ ಪ್ರೀತಿಸಬೇಕೋ ಬೇಡ? ಬಾಬನ ಜೊತೆಗೆ ಪ್ರೀತಿ ಅಖಂಡ, ಅಟಲ, ಮತ್ತೇನು? ಏನಂದ್ರೆ ಬಾಬಾ ಅಟೂಟ್, ಅಟಲ, ಅಖಂಡ, ಶ್ರೇಷ್ಠ ಭಾವನಾ, ನಿಶ್ಚಯ. ಯಾರ ಜೊತೆಗೆ? ಬಾಬನ ಜೊತೆಗೆ. ಪರಿವಾರ ಜೊತೆಗೆ ಬಾಬಾ ಅಂತಾರೆ, ಪರಿವಾರ ಜೊತೆಗೆ ಪರ್ಸೆಂಟೇಜ್ ಕಡಿಮೆ ಆಗ್ಲಿಕ್ಕೆ ಏನು ಕಾರಣ? ಏನು ಕಾರಣ? ಯಾಕೆಂದರೆ ಅವರ ಚಲನವಲನ, ಅವರ ಸಂಸ್ಕಾರ ನನಗೆ ಪಸಂದಿಲ್ಲ, ಅದಕ್ಕೆ ಪ್ರೀತಿಯೇನು ಕಡಿಮೆ. ಯಾಕೆಂದರೆ ಬಾಬನನ್ನು ನಾವು ಮುಂದಿಟ್ಕೊಂಡು ಅವರನ್ನು ನೋಡಿಲ್ಲ. ಆದ್ದರಿಂದ ನಮ್ಮನ್ನು ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಆವಾಗ ಸರ್ವರನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿ ಬರ್ತದೆ. ಬಾಪ್ ದಾದಾ ಆಜ್ ಮುಸ್ಕರಾ ರಹೇ ಥೇ. ಬಾಬಾ ಮುಗುಳ್ನಗ್ತಾ ಇದ್ದಾರಂತೆ. ಯಾತಕ್ಕಿರ್ಬೋದು ಹೇಳಿ? बच्चों ने 3 शब्दों के कारण कंट्रोलिंग पावर, रूलिंग पावर
कम हो जाती है बच्चों में। 3 ಶಬ್ದ ಕಾರಣದಿಂದ ಮಕ್ಕಳ ಹತ್ರ ರೂಲಿಂಗ್ ಪವರ್ ಕಂಟ್ರೋಲಿಂಗ್ ಪವರ್ ಕಡಿಮೆ ಆಗ್ತದೆ. ಇಂಗ್ಲಿಷ್ ಶಬ್ದ ಹೇಳಿ. ವೈ, ವಾಟ್, ವಾಂಟ್. ವೈ ಅಂದರೆ ಕ್ಯೂ, ವಾಟ್ ಅಂದರೆ ಕ್ಯಾ, ವಾಂಟ್ ಅಂದರೆ चाहिए. ಇದು 3 ಶಬ್ದ खत्म कर एक शब्द बोलो. ವೈ, ವಾಟ್, ವಾಟ್. ಇದು 3 ಶಬ್ದ ಖತಮ್ ಮಾಡಿ ಒಂದು ಶಬ್ದ ಹೇಳಿ. एक शब्द वाह. वाट शब्द आए तो भी बोलो वाह. वाह शब्द तो बोलना आता है ना, बोलो. वाह बाबा, वाह मई, वाह ड्रामा. बोलो. वाह बाबा, वाह मई, वाह ड्रामा. सिर्फ वाह वाह बोलो तो ये 3 शब्द खत्म हो जाएंगे. उस दिन भी सुनाए ना बाप दादा ने कौन सा खेल देखा. ಯಾವುದೋ ಒಂದು ಸಮಯದ ಹಿಂದಿದ್ದು ನೆನಪು ಮಾಡ್ಕೋತಿದ್ದಾರೆ ಬಾಬಾ. ನಿಮಗೆ ಅವತ್ತು ನಾನು ಹೇಳಿದ್ನಲ್ಲ, ಬಾಬಾ ಯಾವ ಆಟವನ್ನು ನೋಡಿದ್ರು. आप लोगों का एक चित्र पहले का बनाया हुआ है. ಅದು ಯಾವ ಚಿತ್ರನೂ ಗೊತ್ತಿಲ್ಲ, ನೋಡಿ ಎಲ್ಲರ ಚಿತ್ರ ಇದ್ರೆ ನೆನಪು ಮಾಡ್ಕೊಳ್ಳಿ. ಮೊದಲು ಆ ಚಿತ್ರವನ್ನು ಮಾಡಲಾಗಿತ್ತು. ಜಿಸ್ಮೆ ದಿಖಾಯಾ है ಯೋಗಿ योग लगा रहा है. चित्र नेनपु ಮಾಡ್ಕೊಳ್ಳಿ. योगी योग लगा रहा है. बुद्धि को एकाग्र चित्त कर रहा है. बैलेंस रख रहा है. ಬುದ್ಧಿಯನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಂಡಾನೆ, ಏಕಾಗ್ರ ಚಿತ್ತದಲ್ಲಿದ್ದಾನೆ. ಯೋಗಿ ಯೋಗದಲ್ಲಿ ತೊಡಗಿದ್ದಾನೆ. ಬ್ಯಾಲೆನ್ಸ್ಗೆ ತರಾಜು ದಿಕಾಯಿ ಹೇ. ಅಷ್ಟೊತ್ತಿಗೆ ಅವನು ಬುದ್ಧಿ ಏಕಾಗ್ರ ಚಿತ್ತ ಇದೆ, ಬ್ಯಾಲೆನ್ಸಲ್ಲಿದ್ದಾನೆ. ಒಂದು ತಕ್ಕಡಿಯನ್ನು ತೋರಿಸಿದ್ದಾರೆ. जितना बुद्धि का बैलेंस करता उतना कोई बंदर आकर बैठ जाता. ಎಲ್ಲಿದೆ ಚಿತ್ರ? ಒಂದು ತಕ್ಕಡಿ. ಅವನು ಎಷ್ಟು ಬುದ್ಧಿಯನ್ನು ಏಕಾಗ್ರ ಮಾಡ್ತಾನೋ. ಯೋಗಿ योग लगा रहा है, बुद्धि को एकाग्र कर रहा है, बैलेंस रख रहा है. बैलेंस की तराजು ಕರೆಕ್ಟ್ ಇಟ್ಕೊಳ್ತಾನೆ. ಇದ್ದಕ್ಕಿದ್ದಂಗೆ ಒಂದು ಮಂಗ ಬಂದು ಕೂತ್ಕೊಂಡ್ಬಿಡ್ತದೆ ತಕ್ಕಡಿ ಮೇಲೆ. ತೀನೋ ಬಾತೋಂಕೆ ಬಂದ ರಾಜಾತೆ. ಯಾವುದದು? ವೈ, ವಾಟ್, ವಾಂಟ್. 3 ಮಂಗಗಳು ಬಂದ್ಬಿಡ್ತವೆ. तो बैलेंस क्या होगा? हलचल हो जाएगी, बैलेंस नहीं रहेगा. ये 3 शब्द बैलेंस को समाप्त कर देते हैं, बुद्धि को नचाने लगते हैं. बंदर आराम से बैठ सकता है क्या? बाबा अंतराष्ट्रत्तिಗೆ ಏನಾಗ್ತದೆ? 3 ಮಂಗಗಳು ಬಂದು ಕುಂತು ಬಿಡ್ತವೆ. ಯಾವುದು 3 ಮಂಗ? ಯಾಕೆ, ಏನು, ವಾಂಟ್. ಬೇಕೇ ಬೇಕು, ಬೇಕೇ ಬೇಕು. ಇದು 3 ಮಂಗಗಳು ಬಂದ ಕೂಡಲೇ ಏನಾಗ್ತದೆ? ಏಕಾಗ್ರತೆಯೂ ಹೋಯಿತು, ಬ್ಯಾಲೆನ್ಸು ಹೋಯಿತು, ಬುದ್ಧಿ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತದೆ. ಅವ್ರ ಕುಚ್ಚು ನಹಿ ಹೋತು. ಸರಿ, ಮಂಗ ಸುಮ್ಮನೆ ಕೂತ್ಕೊಳ್ತದ? ಏನು ಮಾಡಿದೆ ಸುಮ್ಮನೆ ಕುಂತಿದ್ರು ಪುಂಚಕ್ಕೂ ಇಲ್ಲತ್ತಾರೆ. ಈಗ ಏನು ಮಾಡ್ತದಂತೆ? ಬಾಲಾರ ಅಲ್ಲಾಡಿಸ್ತಾ ಇರ್ತದೆ. तो इसमें भी बैलेंस ना होने के कारण बाप द्वारा हर कदम में जो दुआएं मिलती है, आत्मिक स्नेह कारण परिवार द्वारा जो दुआएं मिलती है उससे वंचित हो जाते. ಇಲ್ಲಿ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗುವ ಕಾರಣದಿಂದ ಯಾಕೆ, ಏನು, ಬೇಕೇ ಬೇಕು, ಹಿಂಗೆ ಸಂಕಲ್ಪ ಬಂದ ಕೂಡಲೇ ಬುದ್ಧಿ ಏನಾಗ್ತದೆ? ಬ್ಯಾಲೆನ್ಸ್
ಏಕಾಗ್ರತೆ ಬುದ್ಧಿ ಭ್ರಷ್ಟ ಆಗ್ತದೆ. ಮಂಗ ಹಂಗೆ ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಕೊನೆಗೆ ಬಾಲರ ಅಲ್ಲಾಡಿಸ್ತಾ ಇರ್ತದೆ. ಈ ರೀತಿ ಒಂದಲ್ಲ ಒಂದು ಹಲ್ಚಲ್ ನಮ್ಮಲ್ಲಿ ನಡೀತಾ ಇರ್ತದೆ. ಆ ಕಾರಣದಿಂದ ಬಾಬನ ಮೂಲಕ ಪ್ರತಿ ಹೆಜ್ಜೆಗೇನು ಆಶೀರ್ವಾದ ಸಿಗ್ತಾ ಇತ್ತು. ಆತ್ಮಿಕ ಸ್ನೇಹದ ಕಾರಣದಿಂದ ಪರಿವಾರದ ಮೂಲಕ ಆಶೀರ್ವಾದ ಸಿಗ್ತಾ ಇತ್ತು. ಅದರಿಂದ ವಂಚಿತ ಆಗ್ಬಿಡ್ತೀವಿ. ಜೈಸೆ ಬಾಪ ಸೆ ಸಂಬಂಧ ರಖನಾ ಅವಶ್ಯಕ ಹೇ. ಆದ್ದರಿಂದ ಕೊನೆ ಮಾತೇನು, ಬಾಬನ ಜೊತೆಗೆ ಸಂಬಂಧ ಇಟ್ಕೊಳ್ಳೋದು ಎಷ್ಟು ಅವಶ್ಯಕತೆನೋ ಈಗ ಹೇಳಿ ಅಷ್ಟೇ. ईश्वरीय परिवार से संबंध रखना भी अति आवश्यक है. ಬಾಬನ ಜೊತೆಗೆ ಸಂಬಂಧ ಇಟ್ಕೊಳ್ಳೋದು ಎಷ್ಟು ಅವಶ್ಯಕತೆನೋ ಈಶ್ವರೀಯ ಪರಿವಾರದಲ್ಲಿಯೂ ಒಳ್ಳೆಯ ಸಂಬಂಧ ಇಟ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. सारे कल्प में नंबर 1 आत्मा ब्रह्मा बाप ईश्वरीय परिवार के संबंध संपर्क में आना है. ಇಡೀ ಕಲ್ಪದಲ್ಲಿ ಬ್ರಹ್ಮ ಬಾಬನ ಜೊತೆಗಿರಬೇಕು, ಬ್ರಾಹ್ಮಣರ ಜೊತೆಗೆ ಇರಬೇಕು. ಇವರು ನಮ್ಮ ಅವಿನಾಶಿ ಸಂಬಂಧಿಕರು. ಇದು ಒಂದು ಜನ್ಮದ ಸಂಬಂಧಿಕರಲ್ಲ. ನಿಮಗೆ ಕಳೆದ ಭಾನುವಾರಲ್ಲ ಮೊದಲನೇ ಭಾನುವಾರ ನಾ ಮಾತನ್ನು ಹೇಳಲಾಯಿತು. ಇವರು ಅವಿನಾಶಿ ಸಂಬಂಧಿಕರು ಅಲ್ವಾ. ಲೌಕಿಕ ಸಂಬಂಧವನ್ನು ಮರೀರಿ ಬಿಡ್ರಿ ಅಂದರೆ ದೊಡ್ಡ ಕಷ್ಟ ಇಲ್ಲ, ಅವರು ಇದೇ ಒಂದು ಜನ್ಮದವರು. ಆದರೆ ಬ್ರಾಹ್ಮಣ ಪರಿವಾರ ಅವಿನಾಶಿ ಸಂಬಂಧಿಕರು. ಬ್ರಹ್ಮ ಬಾಬನ ಜೊತೆಗೂ ಇರಬೇಕು, ಈಶ್ವರೀಯ ಪರಿವಾರದ ಜೊತೆಗೂ ಒಳ್ಳೆಯ ಸಂಬಂಧ ಸಂಪರ್ಕದಲ್ಲಿ ಬರಬೇಕು. ಐಸೆ ನೈ ಸಮझना अच्छा बाप तो हमारा है हम बाप के ही. ಬಾಬಾ ಅಂತೂ ನನ್ನವನಾಗಿದ್ದಾನೆ, ನಾನು ಬಾಬನವನಾಗಿದ್ದೀನಿ, ನನ್ನಷ್ಟಕ್ಕೆ ನಾನು. यह भी पास विद ऑनर की निशानी नहीं. ಇದು ಗೌರವಾನ್ವಿತವಾಗಿ ತೇರ್ಗಡೆಯಾಗುವ ಲಕ್ಷಣ ಅಲ್ಲ. आप ಸನ್ಯಾಸಿ ಆತ್ಮ नहीं हो. ನೀವೇನು ಸನ್ಯಾಸಿಗಳಲ್ಲ. ಋಷಿಮುನಿಕೆ ಆತ್ಮ नहीं हो. ನೀವು ಋಷಿಗಳಲ್ಲ, ಮುನಿಗಳಲ್ಲ, ಸನ್ಯಾಸಿಗಳಲ್ಲ. ವಿಶ್ವದ ಮೇಲೆ ಕಿನಾರ ಮಾಡಲಿಕ್ಕೆ ಎಲ್ಲರನ್ನ ದೂರ ಮಾಡಿ ತಾವೊಬ್ಬರೇ ಎಲ್ಲರನ್ನ ಬಿಟ್ಟು ಅನಾಥರನ್ನಾಗಿ ಮಾಡಿ ಹೋಗಲಿಕ್ಕೆ ನಾವೇನು ಸನ್ಯಾಸಿಗಳಲ್ಲ. ಬಾಬಾ ತಿಳಿಸ್ತಾರೆ, ವಿಶ್ವ का सहारा बनने वाले आत्मा है. ವಿಶ್ವಕ್ಕೇನೆ ನಾವು ಆಶ್ರಯದಾತರು, ಸಹಾಯ ಮಾಡುವಂಥ ಆತ್ಮರು. विश्व किनारा नहीं विश्व कल्याणकारी. ब्राह्मण आत्माओं की तो बात छोड़ो, प्रकृति को भी परिवर्तन करने के सहारे आत्मा हो. ಕೇವಲ ಬ್ರಾಹ್ಮಣಾತ್ಮರಲ್ಲ, ಪ್ರಕೃತಿಯನ್ನು ಪರಿವರ್ತನೆ ಮಾಡಲಿಕ್ಕೂ ನಾವು ಸಹಾರ ಆತ್ಮಗಳಾಗಿದ್ದೀವಿ. ಆದ್ದರಿಂದ ಬಾಬಾ ಯಾಕೆ ಇಷ್ಟು ಬಿಡಿಸಿ ಹೇಳ್ತಾರಂದರೆ, ಜೈಸೆ ಬಾಪ ಸೆ ಸಂಬಂಧ ರಖನಾ ಅವಶ್ಯಕ है, ऐसे ईश्वरीय परिवार से संबंध रखना भी अति आवश्यक है. ನೀವೇನು ಸನ್ಯಾಸಿಗಳಲ್ಲ, ಋಷಿಮುನಿಗಳಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಮನುಷ್ಯರ ಆ ಸಂಬಂಧದಲ್ಲಿ ಹೆಂಗೆ ಅವರನ್ನು ಪರಿವರ್ತನೆ ಮಾಡ್ತೀವೋ ಪ್ರಕೃತಿಯನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ ಸಹಾರೆ आप हो. परिवार के अविनाशी प्यार के धागे के बीच से निकल नहीं सकते हो. ಪರಿವಾರದ ಅವಿನಾಶಿಯಾಗಿರುವ ಪ್ರೀತಿಯ ದಾರದಿಂದ ನಾವು ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಜಯ ರತ್ನದ ಮಾಲೆಯಲ್ಲಿ ಬಂದ್ಬಿಟ್ಟಿವಿ. ಪ್ರೀತಿ ಎನ್ನುವಂಥ ದಾರದೊಳಗೆ ಪೋಣಿಸಲ್ಪಟ್ಟಿದ್ದೀವಿ. ಈಗ ಹೊರ ಬರಲಿಕ್ಕಾಗೋದಿಲ್ಲ. बीच से निकल नहीं सकते. इसलिए कभी भी ಆದ್ದರಿಂದ ಕಭಿ ಬಿ ನೀವು ಈ ಪರಿವಾರದಿಂದ ದೂರ ಹೋಗ್ಲಿಕ್ಕಾಗೋದಿಲ್ಲ. ಪ್ರೀತಿಯ ದಾರದೊಳಗೆ ನಾವು ಪೋಣಿಸಲ್ಪಟ್ಟಿದ್ದೀವಿ. ಇದು ಅವಿನಾಶಿ ಪರಿವಾರ, ಇದು ಒಂದು ಜನ್ಮದವರಲ್ಲ. ಬ್ರಹ್ಮ ಬಾಬಾ ಮತ್ತೇನಂದ್ರು ಬಾಬಾ, ಬ್ರಹ್ಮ ಬಾಬಾ ಮತ್ತೆ ನಾವೆಲ್ಲ ಪರಿವಾರದವರು. ब्रह्मा बाप और ईश्वरीय परिवार के संबंध संपर्क में आना है. ಈ ಸಂಬಂಧ ಇಟ್ಕೊಳ್ಳೇಬೇಕು ನಾವು. ಆದರೆ ಕಭಿ ಬಿ
किसी भी बात में, किसी स्थान में, किसी सेवा से, किसी साथी से किनारा करके अपनी अवस्था को अच्छा बना के दिखाऊं, ये संकल्प नहीं करना. ಎಂತ ಮಾತು ಬಾಬಂದು. ಅಯ್ಯೋ ನನಗೆ ಈ ಊರಾಗಂಗಿಲ್ಲಪ್ಪ, ನಾನು ಯಾವ್ದಾದ್ರು ಬೇರೆ ಊರಲ್ಲಿ ಸೆಟಲ್ ಆದರೆ ಸ್ಥಿತಿ ಚೆಂದ ಇರ್ತದೆ. ಅಯ್ಯೋ ನನಗಿಂಥವ್ರ ಜೊತೆ ಆಗಂಗಿಲ್ಲ ರೀ, ನಾನು ಬೇರೆ ಊರಲ್ಲಿದ್ದರೆ ಎಂಥವ್ರ ಜೊತೆಗಾರ ಇರ್ತೀನಿ, ಇವ್ರ ಜೊತೆ ಆಗಂಗಿಲ್ಲ ನೋಡಿ. ಬಾಬಾ ತಿಳಿಸ್ತಾರೆ, ಯಾವುದೇ ಮಾತಿನಲ್ಲಿ, ಯಾವುದೇ ಸ್ಥಾನದಲ್ಲಿ, ಯಾವುದೇ ಸೇವೆಯಿಂದ, ಯಾವುದೇ ಜೊತೆಗಾರರಿಂದ ಕಿನಾರ ಆಗಿ ನನ್ನ ಅವಸ್ಥೆಯನ್ನು ಚೆನ್ನಾಗಿ ಇಟ್ಕೋತೀನಿ, ಈ ಸಂಕಲ್ಪ ಮಾಡಬೇಡಿ, ಈ ಸಂಕಲ್ಪ ಮಾಡಬೇಡಿ. कहते हैं ना हम इनके साथ नहीं चल सकते, ಹೇಳ್ತಿರಲ್ವಾ, ನಾನು ಇಂಥವ್ರ ಜೊತೆಗೆ ನನಗೆ ನಡ್ಕೊಳ್ಳಿಕ್ಕೆ ಆಗಿಲ್ಲ, ಉಸ್ಕೆ ಸಾಥ್ ಚಲೆಂಗೆ, ಅವ್ರ ಜೊತೆಗೆ ನಾನು ಚಲೋ ಇರ್ತೀನಿ, ಇವ್ರ ಜೊತೆಗೆ ಚಲೋ ಇರಂಗಿಲ್ಲ, ನನಗೆ ಈ ಊರು ಬೇಡ, ನಾನು ಇನ್ನೊಂದು ಊರಲ್ಲಿ ಬೇಕಾದ್ರೆ ಚೆಂದ ಇರ್ತೀನಿ. ಇವೆಲ್ಲ ಹೇಳತಕ್ಕದ್ದಲ್ಲ, ಹೇಳತಕ್ಕದ್ದಲ್ಲ. ಇಸ್ ಸ್ಥಾನ ಪರ ಉನ್ನತಿ ನೈ ಹೋಗಿ, ಈ ಸ್ಥಳದಲ್ಲಿದ್ದರೆ ನನ್ನ ಉನ್ನತಿ ಆಗೋದಿಲ್ಲ, ಬೇರೆ ಸ್ಥಾನಕ್ಕೆ ಹೋಗ್ತೀನಿ. ಇಸ್ ಸೇವಾ ಮೇ, ಈ ಸೇವೆಯಲ್ಲಿ ವಿಘ್ನ ಇದೆ, ಅದಕ್ಕೆ ನನಗೆ ಬೇರೆ ಸೇವೆ ಆದರೆ ನಾನು ಮಾಡ್ತೀನಿ. ये सब किनारा करने की बातें. ನಮ್ಮ ಪಾಲಿಗೆ ಯಾವ ಸೇವೆನೋ ಎಸ್ ಹಾಜಿ ಅನ್ಬೇಕು. ನೀವು ಯಾವ ಊರಲ್ಲಿದ್ದೀರೋ ಅಲ್ಲಿ ಬದುಕಲಿಕ್ಕೆ ಕಲಿಬೇಕು. ಎಂಥವ್ರ ಜೊತೆಗಿದ್ದೀರೋ ಅಂಥವ್ರ ಜೊತೆ ಬದುಕಬೇಕು. ಯಾವ ಸೇವೆ ಮಾಡಬೇಕಂತ ಆದೇಶ ಬಂದಿದೇನೋ ಅದನ್ನು ಮಾಡಬೇಕು. ಒಂದು ಸ್ಥಾನ, ಒಂದು ಸಂಬಂಧ, ಒಂದು ಸೇವಾ, ಆಮೇಲೆ ನಮ್ಮ ಸಾಥಿ, ಯಾರ ಜೊತೆಗಿದ್ದೀವಿ ಬದುಕಬೇಕು. ನಾವು ಕಿನಾರ ಹೋಗ್ಲಿಕ್ಕಾಗಂಗಿಲ್ಲ, ಇಲ್ಲ ಇವ್ರ ಜೊತೆ ಆಗೋದಿಲ್ಲ, ಅವ್ರ ಜೊತೆಗೆ ಚಲೋ ಇರ್ತೀನಿ, ಎಲ್ಲ ಸುಳ್ಳು. ಬಾಬಾ ಒಂದು ಮಾತಾಡ್ತಾರೆ, अगर एक बार यह आदत अपने में डाली तो यह आदत आपको कहाँ भी टिकने नहीं देगी. ನೀವು ಈ ಅಭ್ಯಾಸವನ್ನು ಮಾಡಿಕೊಂಡ್ರೆ, ಈ ಅಭ್ಯಾಸ ಬೆಳೀತಂದರೆ ಅವ್ರು ಯಾವ ಊರಿನಲ್ಲಿ ಸೆಟ್ ಆಗೋದಿಲ್ಲ. ಬುದ್ಧಿ ಕೋ ಏಕಾಗ್ರ रहने नहीं देगी, ಅವ್ರ ಬುದ್ಧಿಯನ್ನು ಏಕಾಗ್ರ ಮಾಡಲಿಕ್ಕೆ ಆಗೋದಿಲ್ಲ. ಬುದ್ಧಿ ಕೋ ಬದಲನೆ ಕೆ ಆದತ್ ಪಡ ಗಯಿ, ಬುದ್ಧಿ ಬಾರಿ 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 ಚೇಂಜ್ ಆಗೋದು. ಇಲ್ಲ ಈ ಸೇವೆ ಆಗೋದಿಲ್ಲ, ಆ ಸೇವೆ ಮಾಡ್ತೀನಿ, ಇವ್ರ ಜೊತೆ ಬೇಡ ಅವ್ರ ಜೊತೆಗೆ ಇರ್ತೀನಿ, ಈ ಸ್ಥಳ ಬೇಡ ಆ ಸ್ಥಳದಲ್ಲಾರು ಇರ್ತೀನಿ. ಇದು ಬುದ್ಧಿಯನ್ನು ಬದಲು ಮಾಡುವಂಥ ಅಭ್ಯಾಸ ಇದ್ದು ಬಿಟ್ಟರೆ ಅವ್ರು ಎಲ್ಲಿನೂ ನಿಲ್ಲಂಗಿಲ್ಲ. ಯಹ ಬಿ ಕಮ್ಜೋರಿ ಗಿನಿ ಜಾಯಿಗೆ, ಇದು ಸಹಿತ ನಮ್ಮ ದುರ್ಬಲತೆ. ಉನ್ನತಿ ನಹಿ ಗಿನಿ ಜಾಯಿಗೆ, ಇಲ್ಲೆಲ್ಲ ಆ ಊರಲ್ಲರೆ ನಂದು ಉನ್ನತಿ ಆಗ್ತದೆ, ಅದನ್ನು ಉನ್ನತಿ ಅಂತ ಪರಿಗಣಿಸಲಾಗೋದಿಲ್ಲ. ಸದೈವ ಅಪನೆ ಮೇ ಶುಭ ಉಮ್ಮಿಂದ ರಕ್ಕೋ, ನ ಉಮ್ಮಿಂದ ನಹಿ ಬನೋ. ಶುಭ ಏನಿರಲಿ, ಉಮ್ಮಿಂದಿರಲಿ. ಬಾಬಾ ಅಂತಾರೆ ಶುಭ ಭರವಸೆ ಇಟ್ಕೊಳ್ಳಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ. ಜೈಸೆ ಬಾಪನೆ ಹರ ಬಚ್ಚೆ ಮೇ ಶುಭ ಉಮ್ಮಿಂದ ರಕ್ಕೇನ. ಬಾಬಾ ಇಟ್ಟಿದ್ದಾರೋ ಇಲ್ಲೋ, ಪ್ರತಿಯೊಬ್ಬರ ಮೇಲೆ ಒಳ್ಳೆಯ ಒಂದು ವಿಶ್ವಾಸ ಇಟ್ಟಿದ್ದಾರೋ ಇಲ್ಲೋ. कैसे भी है बाप लास्ट नंबर से भी कभी दिल शिकस्त नहीं बने. ಬ್ರಹ್ಮ ಬಾಬನ್ ನೋಡಿ ಕಲಿಬೇಕು. ಹೆಂಗೇನೇ ಇರಲಿ, ಯಾರ ಜೊತೆಗೂ ಮನಸ್ಸು ಮುದುರ್ಕೊಂಡಿಲ್ಲ ಅವರು. ಒಂದು ಮಾಲೆ ಪೋಣಿಸುವಾಗ ಲಾಸ್ಟ್ ಮಣಿ ಇದ್ದರೂ ಅವರ ಜೊತೆಗೆ ಅವರು ಮುನಿಸ್ಕೊಂಡಿಲ್ಲ, ಅಷ್ಟು ಅವರ ಮೇಲೆ ವಿಶ್ವಾಸ ಇಟ್ಟರು. ತೋ ಆಪ್ ಬಿ, ನಾವು ಸಹಿತ ना अपने से, ना दूसरों से, ना सेवा में, ना उम्मीद, दिल शिकस्त नहीं बनो. ಆದ್ದರಿಂದ ಸ್ವಯಂ ಬಗ್ಗೆನೂ ಮನಸ್ಸು ವ್ಯಾಕುಲ ಆಗಬಾರ್ದು, ಅನ್ಯರ ಜೊತೆಗೂ ಮನಸ್ಸು ಮುದುಡ್ಕೋಬಾರ್ದು, ಯಾವ ಸೇವೆಯಲ್ಲಿಯೂ ನಾವು ವಿಶ್ವಾಸ ಕಳ್ಕೋಬಾರ್ದು, ಮನಸ್ಸು ವ್ಯಾಕುಲ ಆಗಬಾರ್ದು. ದಿಲ್ ಶಾಹ್ ಬನೋ, दिल शिकस्त नहीं, दिल शाह. शाह माना फिराक दिल, सदा बड़ी दिल बनो.
कोई भी कमजोर संस्कार नहीं धारण कर लो. ದುರ್ಬಲ ಸಂಸ್ಕಾರವನ್ನು ಧಾರಣೆ ಮಾಡಲಿಕ್ಕೆ ಹೋಗಬೇಡಿ. ಮಾಯೆ ಭಿನ್ನ ಭಿನ್ನ ರೂಪದಿಂದ ದುರ್ಬಲ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ. ಆದರೆ ನಾವು ಮಾಯೆಯಲ್ಲಿಯೂ ಸಹಿತ ನಾಲೆಜ್ಫುಲ್ಲ, ಅದುರಿ ನಾಲೆಜ್ ಅಲ್ಲ. ಬಾಬನ ಜೊತೆಗೆ ಹಿಂಗೆ ನಾಲೆಜ್ಫುಲ್ಲು, ಮಾಯೆ ಬಗ್ಗೆನೂ ನಾಲೆಜ್ಫುಲ್. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ಮಾಯೆ ಹೊಸ ಹೊಸ ರೂಪ ತಾಳಿ ಬರ್ತದೆ. ಪುರಾಣೆ ರೂಪ ಮೇ ನಹಿ ಆಯಿ, ಹಳೆಯ ರೂಪದಲ್ಲಿ ಬರುವುದಿಲ್ಲ. ಅದಕ್ಕೂ ಗೊತ್ತಾಗ್ತದೆ, ನಾನು ಹಳೆಯ ರೂಪದಲ್ಲಿ ಬಂದರೆ ಪೇಚಾನ್ ಲೆಂಗೆ ಮಾಯೆ ಅಂತ ಹೇಳ್ಕೊಂಡು ನನ್ನನ್ನು ತಿಳ್ಕೊಂಬಿಡ್ತಾರೆ, ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಗುರುತಿಸಿ ಬಿಡ್ತಾರೆ. ಬಾತ್ ವಹಿ ಹೋತಿ ಹೈ ಲೇಕಿನ್ ರೂಪ ನಯಾ ಧಾರಣ ಕರ್ ಲೇತಿ, ಅದೇ ಮಾತು. ಆದರೆ ಹೊಸ ರೂಪವನ್ನು ತಾಳಿ ಮಾಯೆ ಬರ್ತದೆ. ಸಮಜಾ? अच्छा, टीचर्स माया के नॉलेजफुल हो. सिर्फ नॉलेज नहीं, नॉलेजफुल. बाप को पहचान लिया, सिर्फ यही नहीं सोचो माया को भी पहचानना. ಬಾಬನನ್ನು ತಿಳ್ಕೊಂಡಿದ್ದೀನಿ ನಾನು ಅಂತ ಅಷ್ಟೇ ಅಲ್ಲ, ಮಾಯೆಯನ್ನು ತಿಳ್ಕೋಬೇಕು. ಅಭಿ ಬಂಧನ್ ಮೇ ಬಂದ ಗೈ ಹೋ, ವಾ ಕಠಿನ್ ಲಗ್ತಾ ಹೈ. ಏನೀಗ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ರಾ? ಸರೆಂಡರ್ ಲೈಫ್ ಏನಾದ್ರು ಕಠಿಣ ಅನ್ನಿಸ್ತಾ ಇದೆಯಾ? मीठा बंधन लगता, थोड़ा मुश्किल बंधन लगता? सोचते हो क्या? यहाँ तो बहुत मरना पड़ेगा. बाप के बन गए, अब फिर यह करना है, यह करना है, कहाँ तक करेंगे? ಅಯ್ಯೋ ಸರೆಂಡರ್ ಆದೆವು, ಇಲ್ಲಿನೂ ಸಹಿತ ಎಷ್ಟಂತ ಬಗ್ಗಿ ಬಗ್ಗಿ ನಡಿಬೇಕು. ಬಾಬನ ಮಗುವಾದೆ, ಸರೆಂಡರ್ ಆದೆ, ಈಗ ಹಾಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲಿ ತನಕ ಮಾಡಲಿ ನಾನು? ಅಗರ್ ಈ ರೀತಿ ಅಂತ ಗೊತ್ತಾದರೆ, ಅಗರ್ ಪತಾ ಹೋತಾತೋ ಆತೇ ನೈ. ಅಯ್ಯೋ ಇಲ್ಲೆಲ್ಲ ಇಷ್ಟೆಲ್ಲ ಕೇಳಿ 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 ಮಾಡಬೇಕಾ? ಎಷ್ಟಂತ ಸಾಯ್ಬೇಕು? ಎಷ್ಟಂತ ನಾನು ಮಾಡಬೇಕು? ಈ ರೀತಿ ಗೊತ್ತಿದ್ದರೆ ನಾನು ಸರೆಂಡ್ರೇ ಆಗ್ತಿರ್ಲಿಲ್ಲ. ಐಸಾ ಸೋಚ್ ಚಲ್ತಾ ಹೈ. ಈ ರೀತಿ ಏನಾದ್ರು ವಿಚಾರ ಬಂತಾ? ಜಹಾ ಪ್ಯಾರ್ ಹೈ ವಹಾ ಕೋಯಿ ಮುಷ್ಕಿಲ್ ನಹಿ. ಬಾಬನ ಜೊತೆಗೆ ತುಂಬ ಪ್ರೀತಿ ಇತ್ತಂದರೆ ಅಲ್ಲಿ ಯಾವ ಕಷ್ಟನೂ ಅನಿಸೋದಿಲ್ಲ. ಪತಂಗ ಭೀ ಕ್ಷಮಾ ಪರ್ ಕುರ್ಬಾನ್ ಹೋ ಜಾತಾ ಹೈ ನಾ. ಪತಂಗ ಜ್ಯೋತಿಯನ್ನು ಕಂಡದ್ದೇ ತಡ ಶಮನನ್ನು ಪ್ರೀತಿಯಿಂದ ಹೋಗಿ ಏನಾಗ್ತದೆ? ಕುರ್ಬಾನ್ ಆಗ್ತದೆ. ತಾವೆಲ್ಲ ಶ್ರೇಷ್ಠ ಆತ್ಮಗಳು. ಪರಮಾತ್ಮನ ಪ್ರೀತಿಯ ಹಿಂದೆ ನೀವು ಸರೆಂಡರ್ ಆದರೆ ಏನು ಕಷ್ಟ ಇಲ್ಲಲ್ವಾ? ಜಬ್ ಪರವಾನ ಕುರ್ಬಾನ್ ಹೋ ಜಾತಾ तो आप क्या नहीं कर सकते हो? ಒಂದು ಪತಂಗನೇ ದೀಪವನ್ನು ಕಂಡು ಬಿದ್ದು ಸಾಯ್ತದೆ, ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. जिस घड़ी मुश्किल अनुभव होता है तो जरूर प्यार की परसेंटेज में अंतर आ जाता. ಒಂದು ವೇಳೆ ಸಮರ್ಪಣಾ ಜೀವನ ಕಷ್ಟ ಅಂತ ಅನುಭವ ಆಯ್ತಂದರೆ ಪ್ರೀತಿಯಲ್ಲಿ ಪರ್ಸೆಂಟೇಜ್ ಇದೆ ಅಂತ ಅರ್ಥ. ಕುछ समय मुश्किल लगता. ಸರೆಂಡರ್ ಜೀವನ ಕಷ್ಟ ಅನ್ನಿಸ್ತಂದರೆ ಅವರಿಗೆ ಬಾಬನ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ ಇದೆ. ಅಗರ್ ಹೋವೇ ಹಿ ಮುಷ್ಕಿಲ್, ಒಂದು ವೇಳೆ ಸರೆಂಡರ್ ಲೈಫ್ ಕಷ್ಟನೇ ಆದದ್ದು ಸತ್ಯ ಹೋದಾದರೆ ಸದಾ ಮುಷ್ಕಿಲ್ ಲಗನಾ ಚಾಹಿಯೆ. ಅದಲ್ಲ, ಸರೆಂಡರ್ ಲೈಫ್ ಕಷ್ಟ. ಹಾಗಾದರೆ ನಿಮಗೆ ಸದಾ ಕಾಲಕ್ಕೂ ಕಷ್ಟ ಅನ್ನಿಸ್ಬೇಕಿತ್ತು. ಕೆಲವೊಮ್ಮೆ ಯಾಕೆ ಕಷ್ಟ? ಕೆಲವೊಮ್ಮೆ ಯಾಕೆ ಕಷ್ಟ? परमात्मा और आपके बीच में कोई बात आ जाती है. ನಾನು ಮತ್ತು ಬಾಬಾ ನಡುವೆ ಯಾವುದೋ ಮಾತುಗಳು ಬಂದುಬಿಡ್ತವೆ, ಅದಕ್ಕೆ ಸಮರ್ಪಿತ ಲೈಫ್ ಕಷ್ಟ ಆಗ್ತದೆ. ನಾನು ಮತ್ತು ಬಾಬನ ನಡುವೆ ಬೀಚ್ ಮೇ ಯಾವುದೋ ಮಾತು ಬರ್ತದೆ, ಅಷ್ಟೊತ್ತಿಗೆ ಪ್ರೀತಿಯ ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ವಹ ಬೀಚ್ ಸೆ ನಿಕಾಲ್ ದೋ ಫಿರ್ ಸಹಜ ಹೋ ಜಾಯ್. ನಾನು ಮತ್ತು ಬಾಬನ ನಡುವೆ ಯಾವ ಮಾತು ಬಂದಿದ್ದೇನೋ ಅದನ್ನು ಏನು ಮಾಡಿಬಿಡಿ, ತೆಗೆದು ಬಿಡಿ,
ಸರೆಂಡರ್ ಲೈಫ್ ಏನಾಗ್ತದೆ, ಸಹಜ ಆಗ್ತದೆ. ಬಾಪ್ತಾದ ಹೇಳ್ತಾರೆ, ಟೀಚರ್ಸ್ ಅಂದರೆ ಅರ್ಥ ಸದಾ ಸ್ವಯಂ ಹಿಮ್ಮತ್ ಮೇ ರಹನೆ ವಾಲಿ, ದೂಸರೋं को ಹಿಮ್ಮತ್ ದೇನೆ ಕೆ ನಿಮಿತ್ತ ಬನ್ನೆ ವಾಲಿ. ಟೀಚರ್ಸ್ ಅಂತಂದರೆ ಸದಾ ಸಾಹಸಿಗಳು, ಮತ್ತೊಬ್ಬರಿಗೂ ಸಾಹಸವನ್ನು ತುಂಬುವಂಥವರು. ಇಲ್ಲಾಂದರೆ ಟೀಚರ್ ಯಾಕಾಗಿದ್ದೀರಿ? ಟೀಚರ್ ಮಾನ ಸ್ಟೂಡೆಂಟ್ಗೆ ನಿಮಿತ್ತೇನ. ಕಮ್ಜೋರ್ ಕೋ ಹಿಮ್ಮತ್ ದೇ ಆಗೆ ಬಡಾನೆ ಕಿ ಸೇವಾಕ್ಕೆ ನಿಮಿತ್ತು. ದುರ್ಬಲರಿಗೂ ಸಾಹಸವನ್ನು ತುಂಬಿ ಮುಂದುವರಿಸುವಂಥವರೇ ಯಾರು? ಟೀಚರ್ಸ್. ಸಫಲ್ ಟೀಚರ್ ಕಿ ಪಹಲಿ ನಿಶಾನಿ ಯಹ ಹೋಗಿ. ಸಫಲತಾ ಟೀಚರ್ ಅಂದರೆ ಯಾರು? ಹಿಮ್ಮತ್ ಹೀನ್ ನಹಿ ಬನೇಗಿ, ದೂಸರೋं को भी ಹಿಮ್ಮತ್ವಾನ್ ಬನೇಗಿ. ತಾವು ಸಾಹಸ ಕಳ್ಕೊಳ್ಳಂಗಿಲ್ಲ, ಬೇರೆಯವರಿಗೂ ಸಾಹಸವನ್ನು ತುಂಬಿ ಮುಂದುವರಿಸುವಂಥವರು. ಜೋ ಖುದ್ ಹಿಮ್ಮತ್ ಮೇ ರಹತಾ ದೂಸರೋं को भी ಹಿಮ್ಮತ್ ಜರೂರ್ ದೇತಾ. ಯಾರು ಸಾಹಸಿಗಳು ಅವರು ಬೇರೆಯವರಿಗೂ ಸಹಿತ ಸಾಹಸವನ್ನು ತುಂಬುತ್ತಾರೆ. ಖುದ್ ಮೇ ಹಿ ಹಿಮ್ಮತ್ ಕಮ್ ಹೋಗಿ ದೂಸರೋं को भी नहीं दे सकेंगे. ನಾವೇ ಸಾಹಸ ಕಳ್ಕೊಂಡ್ಬಿಟ್ರೆ ಬೇರೆಯವರಿಗೆ ಸಾಹಸವನ್ನು ತುಂಬಲಿಕ್ಕೆ ಆಗೋದಿಲ್ಲ. ಅಚ್ಚ ಬಾಬಾ ಮುರಳಿ ನುಡಿಸಿ, ಇದು ಬದುಕುವ ಕಲೆ. ಅಡ್ಮಿನಿಸ್ಟ್ರೇಷನ್ ಹೆಂಗಿರಬೇಕು, ಆಡಳಿತ ಹೆಂಗಿರಬೇಕು, ಪರಿವಾರವನ್ನು ಹೆಂಗೆ ಸಂಭಾಲನೆ ಮಾಡಬೇಕು, ಹೆಂಗೆ ಬದುಕಿ ತೋರಿಸ್ಬೇಕು, ಹೆಂಗೆ ನಾವು ಸಾಹಸಿಯಾಗಿರಬೇಕು. 4 ಕಡೆಯ ಸಾಹಸಿ ಮಕ್ಕಳು ಸಹಯೋಗ ತಂದೆಯದು. ಅಧಿಕಾರದ ಅನುಭವ ಮಾಡುವ, ಸದಾ ಸ್ವರಾಜ್ಯದ ಶಕ್ತಿಯನ್ನು ಪ್ರತಿ ಸಮಯ ಪ್ರಮಾಣ ಪ್ರಯೋಗದಲ್ಲಿ ತರುವಂತಹ, ಸದಾ ಬಾಬಾ ಮತ್ತು ಸರ್ವ ಆತ್ಮಗಳ ಜೊತೆಗೆ ಅಟೂಟು ಸ್ನೇಹ, ಸದಾ ಪ್ರತಿ ಕಾರ್ಯದಲ್ಲಿ ಸಂಬಂಧ ಸಂಪರ್ಕದಲ್ಲಿ ವಾಹ್ ವಾಹ್ ಗೀತೆಯನ್ನು ಹಾಡುವಂತಹ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಬಾಬನಿಗೂ ನಮಸ್ತೆ ಹೇಳಿದಿರಿ. ಇವತ್ತಿನ ವರದಾನ, ಪ್ಲೇನ್ ಬುದ್ಧಿಯವರಾಗಿ ಸೇವೆಯ ಪ್ಲ್ಯಾನನ್ನು ರೂಪಿಸುವ ಯಥಾರ್ಥ ಸೇವಾದಾರಿ ಆಗಿರಿ. ಪ್ಲೇನ್ ಬುದ್ಧಿ ಬನ್ सेवा के प्लान बनाने वाले यथार्थ सेवाधारी भवा. ಪ್ಲೇನ್ ಬುದ್ಧಿಯವರಾಗಿ ಸೇವೆಯ ಪ್ಲ್ಯಾನನ್ನು ರೂಪಿಸುವ ಯಥಾರ್ಥ ಸೇವಾದಾರಿ ಆಗಿರಿ. ಯಥಾರ್ಥ ಸೇವಾದಾರಿ ಅಂದರೆ ಸ್ವ ಮತ್ತು ಸರ್ವರ ಸೇವೆ ಜೊತೆ ಜೊತೆಗೆ ಮಾಡಬೇಕು. ಸ್ವಾದ ಸೇವೆ ಎಲ್ಲಿ ಸರ್ವರ ಸೇವೆ ಅಡಗಿರಬೇಕು. ಬೇರೆಯವರ ಸೇವೆ ಮಾಡಿ ತಾವು ಅಲ್ಬೇಲ ಇರಿ ಅಂದರೆ ಇದು ಸರಿಯಲ್ಲ. ಸೇವೆಯಲ್ಲಿ ಸೇವೆ ಅಲ್ವಾ, ಸೇವೆಯಲ್ಲಿ ಸೇವೆ, ಸ್ವಸೇವೆಯಲ್ಲಿ ಸೇವೆ, ಸೇವೆಯಲ್ಲಿ ಸೇವೆ ಮತ್ತು ಯೋಗ ಎರಡು ಜೊತೆಗಿರಬೇಕು. ಆಗ ಪ್ಲೇನ್ ಬುದ್ಧಿಯವರಾಗಿ ಸೇವೆಯ ಪ್ಲ್ಯಾನನ್ನು ತಯಾರು ಮಾಡಿರಿ. ಪ್ಲೇನ್ ಬುದ್ಧಿ ಅಂದರೆ ಯಾವ ಮಾತೂ ಕೊಯ್ ಬಿ ಬಾತ್ ಬುದ್ಧಿ ಕೋ ಟಚ್ ನಹಿ ಕರೆ. ಯಾವುದು ಮನುಷ್ಯರು ದೇಹಾಭಿಮಾನ ಅಂಥದ್ದು ಯಾವ ಮಾತುಗಳು ಬುದ್ಧಿಗೆ ಟಚ್ ಆಗಬಾರ್ದು. ಪ್ಲೇನ್ ಬುದ್ಧಿ, ಸ್ವಚ್ಛ ಬುದ್ಧಿ, ಕೇವಲ ನಿಮಿತ್ತ ಮತ್ತು ನಿರ್ಮಾಣ ಭಾವ. ಹದ್ದಿನ ಹೆಸರು ಬೇಕು, ಮಾನ್ಶಾನ್ ಬೇಕು, ಏನಿಲ್ಲ. ನಿರ್ಮಾನ್ ಈ ಶುಭ ಭಾವನೆ ಶುಭ ಕಾಮನೆಯ ಬೀಜವಾಗಿದೆ ಅಂತ ಪಾಪ ತಿಳಿಸ್ತಾರೆ. ಆದ್ದರಿಂದ ಸೇವೆಯ ಪ್ಲ್ಯಾನನ್ನು ಮಾಡುವಾಗ ಪ್ಲೇನ್ ಬುದ್ಧಿ ಇರಬೇಕು. ಅವರೇ ಯಥಾರ್ಥ ಸೇವಾದಾರಿ. ಸ್ಲೋಗನ್, ಜ್ಞಾನ್ ದಾನ್ ಕೆ ಸಾಥ್ ಸಾಥ್ ಗುಣದಾನ್ ಕರೋ ತೋ ಸಫಲತಾ ಮಿಲ್ತಿ ರಹೇಗಿ. ಜ್ಞಾನ ದಾನದ ಜೊತೆ ಜೊತೆಗೆ ಗುಣದಾನ ಮಾಡಿ ಸಫಲತೆ ಮಿಲ್ತಿ ರಹೇಗಿ, ಸಫಲತೆ ಸಿಗ್ತದೆ.
ಜ್ಞಾನದಾನದ ಜೊತೆಗೆ ಗುಣದಾನ, ಆವಾಗ ಸಫಲತೆ ಸಿಗ್ತದೆ. ಇವತ್ತಿನ ಸ್ವಮಾನ, ನನ್ನ ಆತ್ಮ ಸಮಯವನ್ನು ಸಫಲ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿ ಆಗಿದ್ದೇನೆ. ಸಮಯವನ್ನು ಸಫಲಗೊಳಿಸುವ ಸಫಲತಾ ಮೂರ್ತಿ ಆಗಿದ್ದೇನೆ. ಅಚ್ಚಾ, ಶಾಂತಿ. ಈಗ ನಮ್ಮನ್ನ ಅವತರಿತಾತ್ಮ ಅಂತ ಅನುಭವ ಮಾಡಿ. ಈ ಶರೀರದಲ್ಲಿ ಆತ್ಮಜ್ಯೋತಿ ಶ್ರೇಷ್ಠ ಕಾರ್ಯವನ್ನ ಮಾಡಲು ಅವತರಿತನಾಗಿದ್ದೇನೆ. ನನ್ನ ಶೂದ್ರ ಜೀವನ ಸಮಾಪ್ತಿಯಾಯಿತು. ಈಗ ಶುದ್ಧ ಬ್ರಾಹ್ಮಣ ಆತ್ಮ ನಾನು. ಪವಿತ್ರ ಜ್ಯೋತಿ ನಾನು. ಶ್ರೇಷ್ಠ ಕಾರ್ಯವನ್ನ ಮಾಡಲು ಈ ಶರೀರದ ಒಳಗಡೆ ಅವತಾರಿ ಆತ್ಮ. ವಿಶ್ವೇಶ್ವರನ ಜೊತೆ ಜೊತೆಗೆ ವಿಶ್ವ ಪರಿವರ್ತನೆ ಮಾಡುವುದು, ರಾತ್ರಿಯನ್ನ ಹಗಲು ಮಾಡುವುದು, ನರಕವನ್ನ ಸ್ವರ್ಗ ಮಾಡುವ ಶ್ರೇಷ್ಠ ಕಾರ್ಯ ನಿಮಿತ್ತ ಆತ್ಮಜ್ಯೋತಿ ಅವತರಿತನಾಗಿದ್ದೇನೆ. ಭೃಕುಟಿ ಸಿಂಹಾಸನದಲ್ಲಿ ಆತ್ಮಜ್ಯೋತಿ ಪವಿತ್ರ ಆತ್ಮ. ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ಸಂಪೂರ್ಣ ಅರ್ಪಣೆಯಾಗಿರುವ ವಾರಿಸಾತ್ಮ. ಆತ್ಮಜ್ಯೋತಿ ಶಿವತಂದೆಯ ಕಾರ್ಯಕ್ಕೋಸ್ಕರ ನಿಮಿತ್ತಾಗಿರುವ ನಾನು ಟ್ರಸ್ಟಿ. ನನ್ನ ಆತ್ಮ ಸಮರ್ಪಿತ. ಬಾಬಾ, ಶ್ರೇಷ್ಠ ಕಾರ್ಯಕ್ಕಾಗಿ ಆತ್ಮಜ್ಯೋತಿ ನಿನಗೆ ಸರೆಂಡರ್. ಆತ್ಮಜ್ಯೋತಿಗೆ ಈಗ ಯಾವುದೇ ಬಂಧನವಿಲ್ಲ. ಶರೀರದ ಬಂಧನವೂ ಇಲ್ಲ. ಈ ದೇಹದಿಂದಲೂ ನ್ಯಾರ. ಬಂಧನ ಮುಕ್ತ ಆತ್ಮ. ಸದಾ ನ್ಯಾರ ಮತ್ತು ಬಾಬನಿಗೆ ಪ್ರಿಯವಾದ ಆತ್ಮ.
ಆತ್ಮಜ್ಯೋತಿ ಪರಮಧಾಮದಲ್ಲಿ ನನ್ನ ಪ್ರಿಯ ತಂದೆಯ ಬಳಿಯಲ್ಲಿ ಬಾಬಾ ನನಗೆ ತಾವೊಬ್ಬರೇ आपके बिना मुझे कोई नहीं है बाबा। ಸಂಗಮಯುಗ ಪರ್ಯಂತ ಜ್ಯೋತಿ ಆತ್ಮ ಪರಂಜ್ಯೋತಿಯಾದ ಬಾಬಾ ತಮ್ಮ ಸಂಘದಲ್ಲೇ ತಮ್ಮ ಜೊತೆಯಲ್ಲೇ ಇರುವವನು. ತಮ್ಮ ಕಾರ್ಯದಲ್ಲೇ ಮುಳುಗಿರುವವನು. ಬಾಬಾ ತಮ್ಮ ನೆನಪು ಮತ್ತು ತಮ್ಮ ಸೇವೆ ಇದೇ ನನ್ನ ಉಸಿರು ತಂದೆ. ತಮ್ಮ ನೆನಪಿಗಾಗಿ ತಮ್ಮ ಸೇವೆಗಾಗಿ ಆತ್ಮಜ್ಯೋತಿ ಸಂಪೂರ್ಣ ತಮಗೆ ಸರೆಂಡರ್. एक बाप को देखते देखते मगन हो जाओ. लगन लगी एक बाप के साथ. बाबा से लगन लगी है, बाबा से लगन लगी है, बाबा से लगन लगी है. ओम शांति